ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ತೇಜಸ್ ಕಿಂಗ್ಡಮ್. ಸೊ ನೀವು ಇವತ್ತು ನೋಡ್ಬೋದು, ನಾವು ಧಾರವಾಡಲ್ಲಿರೋ ಒಂದು ಬಿಜಾಪುರದಲ್ಲಿರೋದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ಬಂದಿದ್ದೀವಿ, ಗೋಲ್ ಗುಂಬಜ್. ಸೊ ನೀವು ನೋಡ್ಬೋದು, ಇಲ್ಲಿ ಮುಂದೆ ಗೋಲ್ ಗುಂಬಜ್ ಇದೆ. ಈಗ ನಾವು ಎಂಟ್ರೆನ್ಸ್ ಆಗ್ತಿದ್ದೀವಿ. ತುಂಬಾ ದೊಡ್ಡದಿದೆ ಇದು ಗೋಲ್ ಗುಂಬಜ್. ಇಲ್ಲಿ ವಾಕಿಂಗ್ ಮಾಡಕ್ಕೂ ಇದೆ. ವಾಕಿಂಗ್ ಮಾಡಕಂದ್ರೆ ಫ್ರೀ ಆಗಿ ಬಿಡ್ತಾರೆ. ಲೈಕ್ ಇಫ್ ಯು ವಾಂಟ್ ಟು ಚೆಕ್ ಗೋಲ್ ಗುಂಬಜ್ ಏನಾದ್ರು ಮೀನ್ಸ್ ಅದ್ರ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಏನಾದ್ರು ಒಳಗಡೆ ಹೋಗ್ಬಿಟ್ಟು ನೀವು ನೋಡ್ಬೇಕಂದ್ರೆ ಟಿಕೆಟ್ ಕೌಂಟರ್ ಇರುತ್ತೆ, ನೀವು ಅಲ್ಲಿ ಹೋಗ್ಬೇಕು. ಮಿಕ್ಕಿದ್ದು ನಮಗೆ ಇಲ್ಲಿ ಮುಂದೆ ಗೈಡ್ ಮಾಡೋರು ಇದ್ದಾರೆ. ಸೊ ಗೈಡ್ ಮಾಡೋರು ಇದ್ದಾರೆ, ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಇದೆ. ಎಲ್ಲಿ ಸೊ ಗೈಸ್, ಇಲ್ಲಿ ಪಿಕಾಕು ಎಲ್ಲ ಇರುತ್ತೆ. ಮೀನ್ಸ್ ಆಲ್ಮೋಸ್ಟ್ ಸ್ಮಾಲ್ ಬರ್ಡ್ಸ್ ಇಂದ ಹಿಡ್ಕೊಂಡು ಎಲ್ಲ ಟೈಪ್ಸ್ ಆಫ್ ಇದು ಇರುತ್ತೆ. ನೋಡಿ, ಅಲ್ಲಿ ನಾಯಿನೂ ಇದೆ. ಪಿಕಾಕ್ ನೋಡಿ ಕಿರಿಚ್ತಾ ಇದೆ. ಅಲ್ಲಿ ನೋಡಿ ಗೈಸ್, ಪಿಕಾಕ್ ನೋಡಿ ಗೈಸ್, ಪಿಕಾಕ್ ತೆಗ್ದಿಲ್ಲ, ಹಂಗೆ ಇದೆ. ತುಂಬಾ ಟೈಪ್ಸ್ ಆಫ್ ಅನಿಮಲ್ಸ್ ಇರುತ್ತೆ, ಹಿಸ್ಟಾರಿಕಲ್ ಪ್ಲೇಸಸ್ ಇರುತ್ತೆ. ಅಲ್ಲಿ ನೋಡ್ಬೋದು ನೀವು, ಕುಡಿಯುವ ನೀರಿನ ವ್ಯವಸ್ಥೆನೂ ಇದೆ, ಜಾಸ್ತಿ ದೊಡ್ಡದಿರುತ್ತೆ. ಅದಕ್ಕಾಗಿ ನೋಡ್ಬೋದು. ಮೀನ್ಸ್ ಇದೆಲ್ಲ ತುಂಬಾ ಹಿಸ್ಟಾರಿಕಲ್ ಪ್ಲೇಸ್. ತುಂಬಾ ವರ್ಷ ತುಂಬಾ ಹಳೇದಿಂದ ಕಟ್ಟಿದ್ದು. ಸೈಡ್ ನೋಡ್ಬೋದು ಗೋಲ್ ಗುಂಬಜ್. ಇದು ಒಂದು ಫೇಮಸ್ ಅಂತಾನು ಅನ್ನೋಕ್ಕಾಗುತ್ತೆ, ಮತ್ತೆ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅನ್ನೋಕ್ಕಾಗುತ್ತೆ. ನೋಡ್ಬೋದು ಇಲ್ಲಿ 360 ವ್ಯೂ. ಗೈಸ್, ಮತ್ತೆ ಇಲ್ಲಿ ಲೋಕಲೈಟ್ಸ್ ಅವರು ಇರ್ತಾರಲ್ಲ, ಬಿಜಾಪುರ ಅವ್ರು ಇಲ್ಲಿ ಯಾವಾಗ ಬೇಕೋ ಅವಾಗ ವಾಕಿಂಗ್ ಬರ್ಬೋದು. ಇಲ್ಲಿ ನೋಡಿ, ಯಾವಾಗ ಬೇಕೋ ಅವಾಗ ಅವ್ರು ಇಲ್ಲಿ ವಾಕಿಂಗ್ ಹೋಗಿ ಬರ್ಬೋದು. ಫ್ರೀ ವಾಕಿಂಗ್ ಸರ್ವಿಸಸ್ ಇರುತ್ತೆ. ನಿಮ್ಗೆ ಏನು ಇಷ್ಟ ಅದು ಮಾಡ್ಬೋದು. ಲೈಕ್ ಇಲ್ಲಿ ಏನೋ ಲೈಕ್ ಏನಂತ ಅನ್ನೋದು, ಇಲ್ಲೇನಿರ್ತಾರೆ, ಓನ್ಲಿ ಇವ್ರು ಇರ್ತಾರಲ್ಲ ಅವ್ರಿಗಷ್ಟೇ ಅಲೌಡ್ ಇರುತ್ತೆ. ಲೋಕಲ್ ಐಟ್ಸ್ ಬೇರೆ ದೂರದಿಂದ ಬಂದಿರೋರು ಟಿಕೆಟ್ ತಗೋಬೇಕಾಗಿರುತ್ತೆ. ಮತ್ತೆ ನಾನು ನಿಮಗೆ ಒಳಗಡೆ ಹೋದಾಗಿಂದ ವ್ಯೂ. ಥ್ಯಾಂಕ್ ಯು. ಇಷ್ಟು ಸಾಕು. ಇಷ್ಟ ಇಟ್ಕೊಳ್ಳಿ. ಮೊದಲು ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ವಿಜಯಪುರ. ಫಸ್ಟ್ ಏನಾಯ್ತು ಹೆಸರು ಬಿಜಾಪುರ, ಏನಾಯ್ತು ವಿಜಯಪುರ. ಇದು ಗೊತ್ತಲ್ಲ ಗುಲ್ಬರ್ಗ, ಅದು ಏನಾಯ್ತು ಕಲಬುರ್ಗಿ. ಈಗ ಆದಿಲ್ ಶಾಗದ್ ಎರಡು ಮುಸ್ಲಿಂ ಗೊತ್ತಾ ನಿಮ್ಗೆ? ಅದು ಎರಡು ಮುಸ್ಲಿಂ, ಶಿಯಾ ಸುನ್ನಿ ಎರಡು ಪಂಥ ಅಂತಾರಲ್ಲ, ಇವ್ರು ಶಿಯಾ ಮುಸ್ಲಿಂ. ಯಾರು ತೇಜಸ್? ಶಿಯಾ ಮುಸ್ಲಿಂ. ಔರಂಗಜೇಬ್ ಗೊತ್ತಾ ನಿಮಗೆ? ಔರಂಗಜೇಬ್, ಶಹಜಾನ್, ಅವ್ರು ಸುನ್ನಿ, ಇವ್ರು ಶಿಯಾ ಮೊಘಲ್. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಆದಿಲ್ ಶಾ ಅವರು ಸಮಾಧಿ ಮಾಡಂಗಿಲ್ಲ, ಸಮಾಧಿ ನಂತರ ಮಾಡ್ತಾರೆ. ಫಸ್ಟ್ ಗುಮ್ಮಟ್ ಕಟ್ತಾರೆ. ಏನ್ ಮಾಡ್ತಾರೆ? ಗುಮ್ಮಟ್ ಅಂತ ಜೀವಂತ ರೋಗಲ್ಲೇ ಕಟ್ತಾರೆ. ಗುಮ್ಮಟ್ ಇದ್ದಲ್ರಿ ಮೇಡಮ್, ಅದು ಗುಮ್ಮಟ್ ಆದ್ಮೇಲೆ ಏನ್ ಮಾಡ್ತಾರೆ? ಸಮಾಧಿ ಮಾಡ್ತಾರೆ. ಯಾರು ಮಾಡ್ತಾರೆ ಪುಟ? ಶಿಯಾ ಮುಸ್ಲಿಂ. ಸುನ್ನಿ ಮುಸ್ಲಿಂ ಏನ್ ಮಾಡ್ತಾರೆ? ಫಸ್ಟ್ ಸಮಾಧಿ ಆದ್ಮೇಲೆ ಗುಮ್ಮಟ್ ಕಟ್ತಾರೆ. ಅದಂತ ಹಿಂದಿ ಒಳಗೆ ಅಂತ, ಹಿಂದಿ ಒಳಗಡೆ ತಾಜ್ ಮಹಲ್ ದಿಲ್ ಸೆ ಬನೆ, ದಿಮಾಗ್ ಸೆ ಬನೆ. ಮತ್ತೆ ವಿಶ್ವದ ಎರಡನೇ ಗುಮ್ಮಟ್ ಏನಿದ್ರು ರೆಕಾರ್ಡು? ವಿಶ್ವದ ಎರಡನೇ ಗುಮ್ಮಟ. ಇಂಗ್ಲಿಷ್ ಒಳಗೆ ಅಂತಾರೆ ವರ್ಲ್ಡ್ ಒಳಗ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್. ಫಸ್ಟ್ ಗೊತ್ತಾ? ರೋಮ್ ಗೊತ್ತೇನು ನಿಮಗ? ವ್ಯಾಟಿಕನ್ ಸಿಟಿ, ಸೇಂಟ್ ಪೀಟರ್ ಚರ್ಚ್, ಅದು ಫಸ್ಟ್ ಡೋಮ್, ಇದು ಸೆಕೆಂಡ್ ಡೋಮ್. ಬಟ್ ಇಲ್ಲಿ ಎಷ್ಟು ರಾಜರು ಗೊತ್ತಾ? ಬಿಜಾಪುರ ಆಳಿದಾರೆ 9 ರಾಜರು ಹೇಳಿದಾರೆ. ಎಷ್ಟು? 9. 9 ಕಿಂಗ್ಸ್ ರೂಲಿಂಗ್. ಗೋಲ್ ಗುಂಬಜ್ ಎಷ್ಟು ನಂಬರ್ ಕಟ್ಟಿದ್ ಗೊತ್ತಾ? 7 ನಂಬರ್ ಕಿಂಗ್. ಆದಿಲ್ ಶಾ ಸೆಟ್ ಕೇಳಲ್ಲ. ಇವ್ರು ಯಾರು? ರಾಜರು ಅಂತಾರೆ, ಜಡ್ಜರು ಅಂತಾರೆ ಅವ್ರಿಗೆ. ಆದಿಲ್ ಶಾಗ ಆದಿಲ್ ಅಂದ್ರೆ ಏನ್ ಗೊತ್ತಾ? ಜಸ್ಟಿಸ್ ಅಂತಾರೆ, ಮಂದಿಗೆ ನ್ಯಾಯ ಮಾಡ್ತಾರೆ. ಹೆಂಗಿದೆ ನೋಡಪ್ಪ. ಶಾಹಿ ಅಂದ್ರೆ ಕಿಂಗ್ ಪುಟ್ಟ. ಇವ್ರ ಹೆಸರು ಆದಿಲ್ ಶಾ, ಸುಲ್ತಾನ್ ಮುಹಮ್ಮದ್ ಆದಿಲ್ ಶಾ. ಮತ್ತೆ ಇವ್ರಿಗೆ ಏನಂತ ಗೊತ್ತಾ? ಬಹುಮನಿ ಸುಲ್ತಾನ್ರು. ಏನು ಬಹುಮನಿ ಸುಲ್ತಾನ್? ಬಹುಮನಿ ಯಾಕೆ ಬಂತಂದ್ರ, ಆದಿಲ್ ಶಾ ಬರುಕಿಂತ ಮುಂಚೆ ಬಹಮನಿ ಒಂದು ಸಾಮ್ರಾಜ್ಯ ಆಗಿತ್ತು. ಮೊದಲ ಸಾಮ್ರಾಜ್ಯ ಆಗಿತ್ತು ಗುಲ್ಬರ್ಗ. ಯಾವುದು? ಇದು ಗೊತ್ತಲ್ಲ, ಹಂಪಿ. ಹೇಳಿ. ಇಲ್ಲ, ವಿಜಯನಗರ ಸಾಮ್ರಾಜ್ಯ. ಯಾರು ಕಾಂಪಿಟೇಷನ್ ಬಿತ್ತು? ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳಿತ್ತು. ಯಾವುದು? ವಿಜಯನಗರ ಸಾಮ್ರಾಜ್ಯ. ಇಲ್ಲಿ ಯಾರ್ದು? ಬಹುಮನಿ ಸಾಮ್ರಾಜ್ಯ. ಯಾವ್ದು ಕಾಂಪಿಟೇಷನ್ ಗೊತ್ತಲ್ಲ. ವಿಜಯನಗರ ಸಾಮ್ರಾಜ್ಯ ಮೊದಲ ಸ್ಥಾಪನೆ ಆಗಿದ್ದು ಹರಿಹರ, ಬುಕ್ಕರ ಗೊತ್ತಾ? ಅದು ಮೊದಲ ಸ್ಥಾಪನೆ ಆಗಿದ್ದು ಮುಸಲ್ಮಾನ್ ಬರೋಕ್ಕಿಂತ ಮುಂಚೆ. ನಮ್ ಇವ್ರು ಗೊತ್ತಾ? ಕೃಷ್ಣ ದೇವರೇ. ನಮ್ ಇವ್ರು ಗೊತ್ತೇನ? ಅಲ್ಲಾವುದ್ದೀನ್ ಖಿಲ್ಜಿ, ಮುಸ್ಲಿಂ ಕಿಂಗ್.
ಅಲ್ಲಾವುದ್ದೀನ್ ಖಿಲ್ಜಿ ಆದ್ಮೇಲೆ ಇವ್ರು ಗೊತ್ತಾ ಮೊಹಮ್ಮದ್ ಬಿನ್ ತುಘಲಕ್ ಸ್ಟಾರ್ಟ್ ಮಾಡ್ತಾರೆ ಡೈನೆಸ್ಟಿ ಚೇಂಜ್ ಮಾಡ್ತಾರೆ. ಎಲ್ಲಿಂದ? ಡೆಲ್ಲಿಯಿಂದ ನಿಮ್ದು ಗೊತ್ತಲ್ಲ ದೌಲತಾಬಾದ್. ಅವ್ನ ಕೆಳಗಡೆ ಒಬ್ಬ ಇದು ಇರ್ತಾರೆ ಸೇನಾಪತಿ, ಅವನ ಹೆಸರು ಗೊತ್ತಾ ನಿಮ್ಗೆ? ಇಸ್ಮಾಲ್ ಶಾ. ಅಂದ್ರೆ ಇಸ್ಮಾಲ್ ಶಾ ಏನ್ ಹೇಳ್ತಾರೆ, ರಾಜ ಆಗೋದು ಬಹಳ ಆಸೆ ಇತ್ತು ಅವ್ನಿಗೆ, ಯಾರು ಗಂಡು ಮಕ್ಕಳು ಇರಲಿಲ್ಲ. ಅದಕ್ಕೆ ಅವ್ನ ಬೇಡ ಅಂತ ಇವನ್ ಕಡೆ ನಾವು ಕೆಲಸ ಮಾಡೋದು ಬೇಡ, ಇನ್ ದೊಡ್ಡ ಸೈನ್ಯ. ಇವ ಎಲ್ಲಿ ಬರ್ತಾರೆ ಗೊತ್ತಾ? ಇದು ಗೊತ್ತಾ ನಿಮಗೆ? ಗುಲ್ಬರ್ಗ, ಅದು ಕಲಬುರ್ಗಿ ಇತ್ತು, ಅಲ್ಲಿ ಸ್ವತಂತ್ರ ರಾಜ್ಯ ಮಾಡ್ತಾರೆ. ಅವ್ನಿಗೆ ಇದು ಹಿಡಿತಾರೆ, ಏನ್ ಹೆಸರು ಗೊತ್ತಾ? ಜಾಫರ್ ಖಾನ್. ಈ ಜಾಫರ್ ಬನ್ನಿ ಹೇಳ್ತೀನಿ, ಈ ಜಾಫರ್ ಖಾನ್ ಹೆಸರು ಚೇಂಜ್ ಮಾಡ್ತಾರೆ, ಏನಂತಾರ ಗೊತ್ತಾ? ಹೇಳಿ ಅಲ್ಲಾವುದ್ದೀನ್ ಹೇಳಿ. ಅಲ್ಲಾವುದ್ದೀನ್. ಹಸನ್ ಗಂಗು. ಬಹಮನಿ ಶಾ. ಇದು ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ ಬಹುಮನಿ ಸಾಮ್ರಾಜ್ಯ. ಯಾವಾಗ ಸ್ಥಾಪನೆ ಆಯ್ತು ಬಹುಮನಿ ಸಾಮ್ರಾಜ್ಯ? 1347 ಹೇಳಿ. 1347 ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಫಸ್ಟ್ ಏನ್ ಮಾಡ್ತಾರೆ? ಗುಲ್ಬರ್ಗದಲ್ಲಿ ರೂಲ್ ಮಾಡ್ತಾರೆ. ಗುಲ್ಬರ್ಗ ಹೋಗಿ ಸೆಕೆಂಡ್ ಶಿಫ್ಟ್ ಆಗ್ತಾರೆ, ಬಿದರ್ ಶಿಫ್ಟ್ ಆಗ್ತಾರೆ. ಬಿದರ್ದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ ಗೊತ್ತಾ? ಮೊಹಮ್ಮದ್ ಗವಾನ್ ಸಾಯಿಸ್ಬಿಡ್ತಾರೆ. 5 ಮುಸ್ಲಿಂ ಡಿವೈಡ್ ಆಗ್ತಾರೆ. ಎಷ್ಟು? 5. ಮತ್ತೆ ಆದಿಲ್ ಶಾ ಬಂದಿದ್ ಯಾರು ಗೊತ್ತಾ ನಿಮ್ಗೆ? ಇಂಡಿಯಾ ಮುಸ್ಲಿಂ ಅಲ್ಲಿ ಇಸ್ತಾಂಬುಲ್, ಟರ್ಕಿ. ಅವ್ರೇನ್ ಮಾಡ್ತಾರೆ? ಯೂಸುಫ್ ಆದಿಲ್ ಶಾ ಟರ್ಕಿಯಿಂದ ಇಲ್ಲಿ ಬರಂಗಿಲ್ಲ, ಡೈರೆಕ್ಟ್ ಬಹುಮನಿ ಡ್ಯಾನಿಶ್ ಒಳಗೆ ಇದು ಇರ್ತಾರೆ ಪುಟ್ಟ, ಸೇನಾಪತಿ ಇರ್ತಾರೆ. ಅಲ್ಲಿಂದ ಬಂದ್ಮೇಲೆ ಆದಿಲ್ ಶಾಹಿ ಸ್ಥಾಪನೆ ಮಾಡ್ತಾರೆ. ಬಹುಮನಿಂದ ಡಿವೈಡ್ ಐತೆ. ಎಷ್ಟು ಡಿವೈಡ್ ಅಂತ ಹೇಳ? 5 ಹೆಸರು ಹೇಳ್ತೀನಿ ನೋಡ್ರಿ. ಬಿದರ್ ಬರಿಶಾ ಹೇಳಿ. ಬಿಜಾಪುರ ಆದಿಲ್ ಶಾ. ಅಹಮದ್ನಗರ್ ನಿಜಾಮ್ ಶಾ. ಅಹಮದ್ನಗರ್ ಮಹಾರಾಷ್ಟ್ರದು. ಇದು ಅಹಮದ್ನಗರ್ ನಿಜಾಮ್. ಗೋಲ್ಕೊಂಡ ಕುತುಬ್ ಶಾ. ಇದು ಹೈದರಾಬಾದ್ ಗೋಲ್ಕೊಂಡ ಫೋರ್ಟ್. ಇವೆಲ್ಲ ಜ್ಞಾಪಕ ಇಟ್ಕೋಬೇಕು. ಬಿರಾರ್ ಇಮಾಮ್ ಶಾ ಇವೆಲ್ಲ ಏನಾಗ್ಬಿಡ್ತಾರೆ? ಮುಸ್ಲಿಂ. ಎಲ್ಲ ಇದ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯ. ನಮ್ ಇವ್ರು ಸತ್ ಹೋಗ್ತಾರೆ, ಕೃಷ್ಣ ದೇವರಾಯ ಗೊತ್ತಲ್ಲ? ಅವ್ರ ಕಾಲದಲ್ಲಿ ಇರೋರು ಯಾವಾಗ ಸತ್ ಹೋಗ್ತಾರೆ? ಕೃಷ್ಣ ದೇವರಾಯ 1529 ಸತ್ ಹೋಗ್ತಾರೆ. ಯಾವಾಗ ಸತ್ ಹೋಗ್ತಾರೆ? 1529. ಯಾರು ಸತ್ ಹೋಗ್ತಾರೆ? ಕೃಷ್ಣರಾಯ್. ಅವ್ರೆ ಕೃಷ್ಣದೇವರಾಯ ಅಲ್ಲ, ಕೃಷ್ಣದೇವರಾಯ. ಅವ್ರು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ? ಮುಸ್ಲಿಂ ಅಳಿಯ ರಾಮರಾಯ ಗೊತ್ತಲ್ಲ? ಅವ್ರೊಬ್ರು 5 ಜನ ಸೇರಿ ಅಟ್ಯಾಕ್ ಮಾಡ್ತಾರೆ, ಬಹುಮನಿ ಸುಲ್ತಾನ್ರು. ಹೌದಲ್ಲ? ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಪತನ. ಇಲ್ಲಿ ಇದು ಗೊತ್ತಲ್ಲ, ಬಿಜಾಪುರ ಕಲೆಕ್ಟರ್ ಬಿಸ್ ಅಂತಾರೆ, ಡಿ ಸಿ ಗೊತ್ತಲ್ಲ? ಡಿ ಸಿ ಕೊಡ್ತಾರೆ. ಆದಿಲ್ ಶಾ ಅದು ಅರಮನೆ ಮಾಡ್ಯಾರಿ. ಇದವ್ರದ್ದು ಸಮಾಧಿ ರೀ ಮೇಡಮ್. ಆದಿಲ್ ಶಾ ಬಿಜಾಪುರ್ ಬಂದಿದ್ದು 1489. ಆದಿಲ್ ಶಾ ಕೊನೆ ಕಿಂಗ್ ಯಾರು ತಗೋತಾ? ಕೊನೆಗೆ 9ನೇದವನು ಸಿಕಂದರ್. ಯಾರು? ಅವ್ರಿಗೆ ಯಾರು ಅಟ್ಯಾಕ್ ಮಾಡ್ತಾರೆ? ಔರಂಗಜೇಬ್ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಟ್ಯಾಕ್ ಮಾಡೋ ಮೊದಲೇ ಹೇಳಿ, ಶಿಯಾ ಸುನ್ನಿ. ಔರಂಗಜೇಬ್ ಮಾಡ್ತಾರೆ ಪೂರಾ ನಾನೇ ಇಂಡಿಯಾ ಇದು ಹೋಗ್ಬೇಕು ಏನಂತಲ್ಲ, ಕಿಂಗ್ ಬಾದ್ಶಾ ಇದು ಬರ್ತಾರ. ಅವ್ರ ಆದ್ಮೇಲೆ ಹೈದರಾಬಾದ್ ನಿಜಾಮ್ ಗೊತ್ತಾರ್ಪಟ್ಟ. ಬಾಲಾಜಿ ವಿಶ್ವನಾಥ್ ಬಾಜೂರ್ ಅವ್ರನ್ನ ಯಾರು? ಪೇಶ್ವಾ ಮರಾಠ. ಅವ್ರ ಆದ್ಮೇಲೆ ಬ್ರಿಟಿಷ್ ಗೌರ್ಮೆಂಟ್. ಬಟ್ ಇವ್ರು ಸೋಲ್ಸಿದ್ದು ಔರಂಗಜೇಬ್ರು 1489 1686. ಇವ್ರು ಬಿಜಾಪುರದಲ್ಲಿ ಎಷ್ಟು ವರ್ಷ ಹೇಳಿದ್ರು ಗೊತ್ತಾ? ನಮ್ಮ ಆದಿಲ್ ಶಾರು 200 ವರ್ಷ ಹೇಳಿದ್ರು ಪುಟ್ಟ. ಎಷ್ಟು? ಬನ್ನಿ, ಪಾಯಿಂಟ್ ಇದೆ ಬನ್ನಿ. ಗೋಲ್ ಗುಂಬಸ್ ಕಾಣ್ತಾರೆ, ಗೋಲ್ ಗುಂಬಸ್ ಕಟ್ಲಿಕ್ಕೆ ಎಷ್ಟು ವರ್ಷ? 30 ವರ್ಷ ಕಟ್ಲಿಕ್ಕೆ. 30 years. ಇದು ಗೊತ್ತಲ್ಲ ತಾಜ್ ಮಹಲ್. ತಾಜ್ ಮಹಲ್ ಅಂತ ಆಗಿತ್ತು. ಫಸ್ಟ್ ಆಗಿದೆ ಯಾವ್ದು? ಫಸ್ಟ್ ಆಗಿ ತಾಜ್ ಮಹಲ್. ತಾಜ್ ಮಹಲ್ ಕಟ್ಲಿಕ್ಕೆ ಎಷ್ಟು? 22 ವರ್ಷ ಅಂತಾರೆ. ಎಷ್ಟು? 22 years. ಇದು ಈಗೆಲ್ಲ ಹೊಂಟಿವಿ. ಗೋಲ್ ಗುಂಬಸ್ ಸೀದಾ ಗೋಲ್ ಗುಂಬಸ್ ಅಥವಾ ಮ್ಯೂಸಿಯಂ? ಮ್ಯೂಸಿಯಂ ಆಮೇಲೆ. ಮ್ಯೂಸಿಯಂ ಓಪನ್ ಆಗಿಲ್ಲ. 9 ಗಂಟೆಗೆ. ಅದು ಹೈಟ್ ಹೇಳ್ತೀನಿ ಮನೆ ಮುಂದ್ಗಡೆ. ಎಷ್ಟು ದೊಡ್ಡದೈತಲ್ಲ ಅದು. ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟು ಎಕರೆನಾಗ ಮಾಡಿರ್ತಾರ? ಇದು ಈಗ 70 ಎಕರೆ ಪುಟ್ಟ. ಇದು 70 ಎಕರೆ ಟೋಟಲ್. ಫುಲ್ ಟೋಟಲ್ ಸೇರ್ಸ. ನೋಡಿ ಗೈಸ್, ಗ್ರೇಟ್ ಹಿಸ್ಟಾರಿಕಲ್ ಗೋಲ್ ಗುಂಬಜ್ ಎಂಟ್ರನ್ಸ್. ಬರೀ ಹೋಗೋಣ. ಪಾಯಿಂಟ್ ಇದೆ ಮೇಡಮ್, ಮನಿ ಪಾಯಿಂಟ್ ಇದೆ ನೋಡಿ ಪುಟ್ಟ. ಹೇಳ್ತೇನೆ, ಡೋಮ್ ಕಡೆ ಫೇಸ್ ಮಾಡಿ. ಹೈಟ್ ಇದೆ 220 feet ಹೈಟ್ ಇದೆ. ಆ ಡೋಮ್ ಕಾಣುತ್ತೆ ಮೇಲ್ಗಡೆ. ಆ ಡೋಮಿಗೆ ಒಂದ್ರ ಇದು ಬೇಕಲ್ಲ ಏನಂತಾರ? ಪಿಲ್ಲರ್. ವಿತೌಟ್ ಪಿಲ್ಲರ್ ಕಡೆ ಡೋಮ್. ಆ ಡೋಮ್ ಯಾವ ಶೇಪ್ ಇದೆ ಗೊತ್ತಾ? ನೀವು ಹೇಳ್ತಾನ ಹೇಳ ಗೊತ್ತಾ? ನಿಮ್ ಮನೆ ಬಂದಾಗ ಏನ್ ಇಡ್ತಾರೆ ಕೈಲಿ? ಮನೆ ಬಂದಾಗ ಏನ್ ಇಡ್ತಾರೆ ಕೈಲಿ? ಛತ್ರಿ. ನೋಡಿ ಛತ್ರಿ ಟೈಪ್ ಮಾಡಿದ್ರೆ. ಅಂಬ್ರೆಲ್ಲ ಗೊತ್ತಲ್ಲ? ತಾಜ್ ಮಹಲ್ ಅಂಬ್ರೆಲ್ಲ ಇದೆನಾ? ತಾಜ್ ಮಹಲ್ ನೋಡಿ ಗೂಗಲ್ ಸರ್ಚ್ ಮಾಡಿ, ರೌಂಡ್ ಬರ್ತೈತ್ರಿ. ಇದು ಗೋಲ್ ಐತಿಲ್ರಿ ಪುಟ್ಟ, ಅದು ಮಾರ್ಬಲ್. ಇದು ಹೆಂಗಿದೆ? ಛತ್ರಿ ಟೈಪ್. ಛತ್ರಿ ಮೇಲೆ ಇದ್ರ ಗೊತ್ತಲ್ಲ, ಅದು ಸ್ಟಿಕ್ ಅಲ್ಲಿ ಮ್ಯಾಕ್ ಕಾಣ್ತಲ್ರಿ. ನಿಮ್ಮಲ್ಲಿ ಇದು ಕಾಣ್ತಲ್ಲ ಟೆಂಪಲ್. ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲಿ ಸಮಾಧಿ ಮಾಡ್ತಾರೆ ಮುಸ್ಲಿಂ, ಅಲ್ಲಿ ಮಸೀದ್ ಮಾಡ್ತಾರೆ ಗೊತ್ತಲ್ಲ? ಎರಡಕ್ಕೆ ಏನ್ ವ್ಯತ್ಯಾಸ ಗೊತ್ತಾ? ಸಮಾಧಿ ಹೆಂಗ್ ಮಾಡ್ತಾರೆ? ಸ್ಕ್ವೇರ್ ಹಾಕಾರ. ಹೆಂಗಿರುತ್ತೆ? ಸ್ಕ್ವೇರ್. ಇದು ಹೆಂಗಿರುತ್ತೆ? ಮಸೀದ ರೆಕ್ಟಾಂಗಲ್. ಇದು ಯಾವ ಡೈರೆಕ್ಷನ್ ಪುಟ್ಟ? ಪೂರ್ವ. ಇದು ಪಶ್ಚಿಮ. ಇದು ಉತ್ತರ. ಇದು ಉತ್ತರ, ಈ ಕಡೆ ದಕ್ಷಿಣ. ಏನು ಬನ್ನಿ, ಪಾಯಿಂಟ್ ಇದೆ. ಪಾಯಿಂಟ್ ಹೇಳ್ಬೇಕು. ಈ ಕಡೆ ಫೇಸ್ ಮಾಡಿ, ಅಲ್ಲಿ ಆ ಕಡೆ ಮಾಡಿ. ಏನು ಪಾಯಿಂಟ್ ಇದೆ, ಅಲ್ಲಿಗೆ ಬಿಡಿ. ಇವೆಲ್ಲ ಪಿರಂಗಿ ಯುದ್ಧದಲ್ಲಿ ಬಳಸಿದ್ದಾರೆ. ನೀವು ಬರ್ರಿ. ಪಿರಂಗಿ ಕ್ಯಾನನ್
ಹಾ ಇವೆಲ್ಲ ಬಿಜಾಪುರ ಕೋಟೆ ಮೇಲೆ ಎಷ್ಟು ಅದ ಗೊತ್ತಿಲ್ಲ ಕ್ಯಾನನ್ 7 ಅದಾವ್ರಿ. ಈ ಕಡೆ 4 ಅಲ್ಲಿ 3 ಉಳ್ಕಿದಲ್ಲೇ ಅದಾವ ಕೋಟೆ ಮೇಲೆ. ಯುದ್ಧದಲ್ಲಿ ಇವ್ರು ಎಕ್ಸಾಂಪಲ್ ಇವ್ರು ಗೊತ್ತಾ ನಿಮಗೆ ಪುಟ? ಯಾರು? ಒಣಕಿ ಒಬ್ಬವ. ಇದು ಯಾರು ಸೈನ್ಯ? ಅದು ಚಿತ್ರದುರ್ಗ. ಅಲ್ಲಿ ಯಾರ ರಾಜ ಇರ್ತಾರ? ವೀರ ಮದಕರಿ. ಅದು ಯಾರ ಒಣಕಿ ಒಬ್ಬವ. ಅಂದ್ರೆ ಅವ್ರು ಹೆಂಗ ಒಬ್ಬನು ಒಳಗಿನ ಗುಹೆ ಬರ್ತಿರ್ತಾರ, ಒಬ್ಬರು ಸಾಯಿಸ್ತಾರೆ. ಅಲ್ಲಿ ಯಾರ ಸೈನ್ಯ ಬತ್ತು? ಹೈದರ್ ಅಲಿ ಸೈನ್ಯ. ಅಲ್ಲಿ ಅದು 7 ಸುತ್ತಿನ ಕೋಟೆ. ಎಷ್ಟು? 7 ಸುತ್ತಿನ ಕೋಟೆ. ನಮ್ ದೇಶ ಗೊತ್ತಾ ಬಿಜಾಪುರ 3 ಸುತ್ತಿನ ಕೋಟೆ. ಅಂದ್ರ ಕೋಟೆ ಕಟ್ಟಿರ್ತಾರ ಆದಿಲ್ಸರು. ಎಕ್ಸಾಂಪಲ್ ನೋಡಿ, ಅಲ್ಲಿ ಯಾರ ಸೈನ್ಯ ಬಂದ ಹೇಳಿದ್ರೆ ಹೈದರ್ ಅಲಿ ಸೈನ್ಯ. ಇಲ್ಲಿ ಯಾರು ಎಂಟ್ರಿ ಕೊಟ್ಟರು? ಔರಂಗಜೇಬರು. ಅಂದ್ರೆ ಬಿಜಾಪುರ ಅಂದ್ರೆ ಶಿಯಾ ಸುನ್ನಿ. ಔರಂಗಜೇಬರು ಏನ್ ಮಾಡ್ತಾರೆ, ಇವ್ರಿಗೆ ಸಾಯಿಸಿ ಇದಕ್ಕೆ ಹೋಗ್ತಾರೆ. ಮತ್ತೆ ಹೈದರಾಬಾದ್ ಗೊತ್ತಾ ನಿಮ್ಗೆ? ಗೋಲ್ಕೊಂಡ ಫೋರ್ಟ್, ಅದಕ್ಕೂ ಅಟ್ಯಾಕ್ ಮಾಡ್ತಾರೆ. ಗೋಲ್ಕೊಂಡ, ಕುತುಬ್ ಶಾ, ಅದನ್ನು ಶಿಯಾ. ಇವೆಲ್ಲ ಎಕ್ಸಾಂಪಲ್ ಹೇಳಿದೆ ನಿಮಗೆ. ಬಿಜಾಪುರ ಕೋಟೆ ಮೇಲಿತ್ತು ಎಲ್ಲ ಇವು ಕಾಣ್ತ ಕ್ಯಾನನ್. ಈ ಕ್ಯಾನನ್ ಅಂದ್ರೆ ಡ್ಯಾಮೇಜ್ ಮಾಡಿದ ಕೋಟೆ ಎಲ್ಲ ಬಿದ್ದು ಅವಾಗ ತಂದಿ ನಮ್ ಬ್ರಿಟಿಷರ್ ಮ್ಯೂಸಿಯಂ ಮಾಡಿದ್ದಾರೆ. ಇದು ಈಗ ಮ್ಯೂಸಿಯಂ ಇದೆಲ್ಲ ಈಗ ಮ್ಯೂಸಿಯಂ ಆಗಿದೆ. ಮುಂಚೆ ಗೊತ್ತಾ ಆದಿಲ್ ಶಾ ಕಾಲದಲ್ಲಿ. ಈಗ ಇದು ಅಂದ್ರೆ ಆದಿಲ್ ಶಾ ಕಾಲದಲ್ಲಿ ಮ್ಯೂಸಿಯಂ ಇದ್ದಿಲ್ಲ, ಜೀವಂತ ಇರೋದು. ನಾ ಹಿಂಗ್ ಹೋಗ್ತಲ್ಲ. ಇದು ಬ್ರಿಟಿಷ್ ಮಾಡಿರೋದು. ಹೌದು ಮೇಡಮ್. ಹಿಂದ್ಗಡೆದು ಇವ್ರು ಕಟ್ಟಿ ಔರಂಗಜೇಬ. ಎಲ್ಲ 3 ಅಟಿಕೆ ಕಟ್ಟಿದ್ದು ಒಳಗಿದ್ದು ಮ್ಯೂಸಿಯಂ ಮಾಡಿದ್ದು ಬ್ರಿಟಿಷರು. ಇದೀಗ ನಾವು ಹಿಂಗ್ ಹೋಗ್ತಲ್ಲ, ರಾಜರು ಮೊದಲು ಒಳಗಿಂದ ಹೋಗ್ತಿದ್ರಿ. ರಾಜರಿಗೆ ವೆಲ್ಕಮ್ ಮಾಡಿ. ಇದು ಗೇಟ್ ಐತಿಲ್ರಿ, ಎಂಟ್ರಿ ಗೇಟ್. ಹಿಂದ್ಗಡೆ ಎಕ್ಸಿಟ್ ಗೇಟ್ ಇದೆ, ತೋರಿಸ್ತೀನಿ ಬನ್ನಿ. ಬರೀ ಏನೋ ನಿಮ್ಗೆ ಹೇಳಿಲ್ಲ, ಕಲ್ಲುಗಳನ್ನ ಇಂಟರ್ಲಾಕ್ ಮಾಡ್ತಾರೆ. ಅವಾಗ ನೋ ಸಿಮೆಂಟ್ ಹಿಂಗ್ ಮಾಡ್ತಾರೆ ನೋಡಿ, ಮೇಲ್ ಫೀಮೇಲ್ ತರ. ಏನ್ ನೋಡಕ್ಕೆ ಮೇಲ್ ಫೀಮೇಲ್ ಇದು 1 ನಂಬರ್ ಕೊಡ್ತಲ್ಲ, ಅದನ್ನ ತೋರಿಸು. ಅಲ್ಲಿ ಹೇಳ್ಬೇಕು ನೀವು ಮೇಲ್ ಫೀಮೇಲ್ ತರ. ಇಲ್ಲಿ ಮೇಲ್, ಈ ಕಡೆ ಫೀಮೇಲ್. ಬಂದು ತೋರಿಸ್ತೇನೆ. ಇದು ಮೇಲ್, ಇದು ಮೇಲ, ಪುರುಷ, ಇದು ಮಹಿಳೆಯರು. ಬನ್ನಿ ಈ ಕಡೆ. ಅಂದ್ರೆ ಲಾಕ್ ಈ ತರ ಮಾಡ್ತಾರೆ, ಕಲ್ಲಿಂದ ಕಲ್ ಲಾಕ್, ಇಂಟರ್ಲಾಕ್. ನೋಡಿ ಇಲ್ಲಿ ಹಿಂದ್ಗಡೆ ನೋಡಿ, ಹಿಂಗ್ ಲಾಕ್ ಮಾಡ್ತಾರೆ ಮೇಡಮ್. ಅವಾಗ ಎತ್ತ ಕಣ್ಣಿನ ಕ್ರೇನ್, ಇದು ಎಲಿಫೆಂಟ್ ಆನಿಂದ ಹಚ್ಚಿದ್ರಿ ಮೇಡಮ್. ಅವಾಗ ಇಲ್ಲಿ ಕ್ರೇನ್ ಇತ್ರಿ. ಈ ಪಿರಿಂಗಿ ಬಗ್ಗೆ ಹೇಳ್ತೇನ್ರಿ. ಅದು ಇದು ಕಲ್ರಿ ಮತ್ ಪಿರಿಂಗಿ ಹೇಳ್ರಿ ಮೇಡಮ್. ಅದು ಲಾಕ್ ಮಾಡ್ತಾರೆ ಮೇಡಮ್, ಇಂಟರ್ಲಾಕ್. ಇದನ್ನ 2 ಕಲ್ ಕೊಡ್ತೇವೆ ಮೇಡಮ್. 2 ಕಲ್ ಇದೇ ತರ 2 ಕೊಡಿಸ್ತಾರಂತ. ಅಂದ್ರೆ ಜಾಸ್ತಿ ಉದ್ದ ಆಗ್ಬಿಡುತ್ತಲ್ಲ ಪಿಲ್ಲರ್, ಅದ್ರ ಸಂಬಂಧ. ಇಲ್ಲಿ ಮೊಬೈಲ್ ತಗೊಂಬರಿ, ಇನ್ನೂ ಪಾಯಿಂಟ್ ಇದೆ. ಅಪ್ಪಿ ಬಾ. ಆ ಪಿರಿಂಗಿ ಬಗ್ಗೆ ಐತೇನ್ರಿ, ಆ ಪಿರಿಂಗಿ ಕಡೆ ಇದು ಮಾಡ್ರಿ ಕ್ಯಾಮ್ರಾ. ನೀವು ಯಾವತ್ತು ಮಹಾರಾಷ್ಟ್ರ ಹೋಗಿರೇನ್ರಿ? ಮಹಾರಾಷ್ಟ್ರ ಹೋಗಿಲ್ಲ. ಅದನ್ನ ಹೇಳಿ. ಇದು ಬಾಂಬೆ ಗೊತ್ತಲ್ಲ, ಬಾಂಬೆ. ಬಾಂಬೆದು 160 ಕಿಲೋಮೀಟರ್ ಇದೆ. ಇದು 3 ಜಂಜೀರ. ಬಾಂಬೆ ಇಲ್ಲಿಂದ 160 ಕಿಲೋಮೀಟರ್. ಅಂದ್ರೆ ಇಲ್ಲಿಂದ ಅಲ್ಲಿಂದ ಬಾಂಬೆಯಿಂದ 160 ಕಿಲೋಮೀಟರ್. 160 ಕಿಲೋಮೀಟರ್. ಓಕೆ. ಇದು ಹೆಸರು ಗೊತ್ತಾ ನಿಮಗೆ? ಎಕ್ಸಾಂಪಲ್ ಅದು ಯಾವ್ದು 3 ಜಂಜೀರ್ ಗೊತ್ತಾ? ಇಲ್ಲ. ಅದ್ರ ಬಗ್ಗೆ ಅಲ್ಲ. ಇದು ಅಂತಾರೆ ಕಲರ್ ಬಂಗಡಿ ಅಂತಾರೆ. ಏನಂತಾರೆ? ಕಲರ್ ಬಂಗಡಿ ಅಂದ್ರೆ ಸಮುದ್ರ ಒಳಗೆ ಇದ್ದದ್ದು, ಕೋಟೆ ಒಳಗೆಲ್ಲ ಪಿರಿಂಗಿ. ನೋಡಿ ನೀವು ನೋಡಿ ಮೇಡಮ್, ಆ ಟೋಪಿಗೆ ನೋಡ್ರಿ 1 ಪೀಸ್ ಅಲ್ಲಿ ಲೇಡೀಸ್ ಆಗುತ್ತೆ ಕೈ ಬಳೆ ಬ್ಯಾಂಗಲ್ ತರ ಜಾಯಿನ್ ಮಾಡಿದ್ದಾರೆ. ಬಳೆ ಅದು ಕಲರ್ ಬಂಗಡಿ ಅಂತಾರೆ ಹಿಂದಿ ಒಳಗಡೆ. ನೋಡಿ ಪುಟ, ರಿಂಗ್ ತರ ಜಾಯಿನ್ ಮಾಡಿದ್ದಾರೆ. ಅಂದ್ರ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಯುದ್ಧದಲ್ಲಿ ಬಳಸ್ತಾರೆ. ಯುದ್ಧದಲ್ಲಿ ಅಂದ್ರೆ ಜಾಸ್ತಿ ರಿಂಗ್ ಇರ್ತಾರೆ, ಅದ್ರ ರೇಂಜ್ ದೂರ ಹೋಗುತ್ತೆ. ಯುದ್ಧದಲ್ಲಿ ದೂರ ಅದು ಹತ್ರ, ಹಂಗ ದೂರ ಹೋಗುತ್ತೆ. ಮುಂದ್ಗಡೆ ಗುಂಡ್ ಹಾಕ್ತಾರೆ, ಹಿಂದ್ಗಡೆ ಬೆಂಕಿ ಹಚ್ತಾರೆ. ಯಾಕೆ ಬೆಂಕಿ ಹಚ್ಚೋದು? ಫೈರಿಂಗ್ ಮಾಡ್ತಾರಲ್ಲ, ಇವ್ರು ಏನ್ ಮಾಡ್ತಾರ, ಸೌಂಡ್ ಬರ್ತಿತ್ತಲ್ಲ, ನೀರ್ ಒಳಗಡೆ ಮುಳುಗ್ ಬಿಡ್ತಾರೆ. ಇಂಗ್ಲಿಷ್ ಒಳಗೆ ಅಂತಾರ ಸೈಲೆಂಟ್. ಸೌಂಡಿಗೆ ಕಿವಿ ಸೇಫ್ಟಿ ಇರ್ಬೇಕಲ್ಲ, ಅದು ಎಲ್ಲಿ ಮುಡ್ತಾರ ತೋರಿಸ್ತೀನಿ ಬನ್ನಿ. ಕವರ್ ಮಾಡ್ತೀನಿ ಪ್ಲೀಸ್. ಏನ್ ವ್ಯೂ ಪಪ್ಪ ಮುಂದೆ. ಇನ್ನ ಅಷ್ಟು ಮೇಲೆ ಹೋಗ್ಬೇಕು ಗೈಸ್, ಅಷ್ಟು ಮೇಲೆ. ಅಪ್ಪ
ಏನ್ ಡೌಟ್ ಇದ್ರೆ ಕೇಳಿ ನಿಮ್ಗೆ. ಹಾ ಇದು ಆಗಿದ್ದು ಫಸ್ಟ್ ತಾಜ್ ಮಹಲ್ ಇತ್ತು ಫಸ್ಟ್ ಇದು ತಾಜ್ ಮಹಲ್ ಇತ್ತು. ಹೌದಾ ಇದಾ ಎಲ್ಲಿ ಲ್ಯಾಪ್ ಕಟ್ಬೇಕು ನೀವು. 1653 ತಾಜ್ ಮಹಲ್ ಇದು 1656. ನಿಮ್ ಪಾಯಿಂಟ್ ಇದೆ, ನೀವು ಬನ್ನಿ. ಪಾಯಿಂಟ್ ಇದೆ, ಬನ್ನಿ, ಪಾಯಿಂಟ್ ಇದೆ. ಯಾವ್ದೋ ವಿಂಡೋ ಕಾಣ್ತಾನೆ, ವಿಂಡೋ ವಿಂಡೋ ಕಾಣಿಸ್ತೀನಿ. ಅದು ರಾಜರು ಓಪನ್ ಇಟ್ಟಾರ ಕಿಟಕಿ. ಹೌದೇನ್ ಮೇಡಮ್? ಓಪನ್ ಇದೆಯಾ? ಓಪನ್ ಎದಕ್ ಓಪನ್ ಅದು ತೋರಿಸ್ತೀನಿ. ಇನ್ನು ಮುಂದ್ಗಡೆ ಹೋದಾಗ ಈ ಬಿಲ್ಡಿಂಗ್ ಮೇಲ್ಗಡೆ ಬರ್ತದೆ, ಅದು ಡೌನ್ ಹೋಗುತ್ತೆ. ಹ್ಯಾಂಡ್ ಡೌನ್ ಗೆಸ್ ಮಾಡ್ತಾರ? ಬನ್ನಿ, ಅದು ವಿಡಿಯೋ ಮಾಡ್ತಾ ಬನ್ನಿ. ನೀವು ಬನ್ನಿ ಮೇಡಮ್. ನಾ ಹೇಳ ಇದು ಹೋಗುತ್ತಲ್ಲ ಸನ್ಸೆಟ್, ಸೂರ್ಯ ಮುಳುಗುತ್ತ ನೋಡಿ. ಹೌದಲ್ಲ, ಸೂರ್ಯ ಮುಳುಗುತ್ತಾಗುತ್ತೆ ಫೀಲ್. ಹೌದು. ಇದೆ ಬನ್ನಿ. ನೋಡಿ, ಬನ್ನಿ, ಪಾಯಿಂಟ್ ಇದೆ. ಎರಡು ಆರ್ಚ್ ಇದೆಲ್ಲ, ಆರ್ಚ್ ಸಿಮಿಟ್ರಿ ಸೇಮ್ ಆರ್ಚ್ ಅಲ್ಲ, ಅದು ಬಿಗ್ ಆರ್ಚ್ ಅಲ್ಪುಟ್ಟ ಹಿಂದ್ಗಡೆದು ಮ್ಯಾಚ್ ಆಗುತ್ತೆ. ಬರ್ಬಾರ್ದು ನೋಡಿ, ಆರ್ಕಿಟೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಮುಂದ್ಗಡೆ ಹೋಗ್ತೀರಿ, ಅದೇ ಚಿಕ್ಕ ಬರುತ್ತೆ, ಬಿಲ್ಡಿಂಗ್ ಓಪನ್ ಆಗುತ್ತೆ. ಥಿಯೇಟರ್ಲಿ ಫಿಲ್ಮ್ ಮಾಡ್ತೀವಿ. ಯಾವ್ದು ಹೇಳಿ ಥಿಯೇಟರ್ನಲ್ಲಿ ಮೂವಿ ಯಾವ್ದು ಹೇಳಿ? 3D ಬಂದು ತೋರಿಸ್ತೇನೆ. ಒಳಗಿನ ಬನ್ನಿ. ಸತೀಶ್ ಯಾರು ತಗೊಂಡೋದ್ರು? ರಮೇಶ್ ಹಂಗೆ ಹೋದ್ರ ಅವ್ರು ಮೊದಲ ನಾ ಹಚ್ಚಿದಲ್ ಹಂಗೆ ಆಯ್ತು. ಇದಕ್ ಮ್ಯಾಚ್ ಆಗುತ್ತೆ, ಅದು ಹೇಳಿದ್ ನಿಮ್ಗೆ. ಆರ್ಕಿಟೆಕ್ಟ್ ಸೇಮ್. ಪಾಸ್ ಮಾಡ್ಬಿಟ್ಟು ಒಂದಿಷ್ಟು ಫೋಟೋ ತಗೋಬೋದ ಇದ್ರೊಳಗ. ಅದೇ ಹೇಳಿದ್ರೆ ನಮಾಜ್ ಮಾಡಿ. ಇದು ಹೇಳ್ತೀನಿ, ಬನ್ನಿ ಇಲ್ಲಿ ಬನ್ನಿ ಮೇಡಮ್, ಬನ್ನಿ. ಬನ್ನಿ ಪುಟ್ಟ, ಕೆಳಗೆ ಬನ್ನಿ, ಹೇಳ್ತೀನಿ. ಬನ್ನಿ ಇಲ್ಲಿ ಬರ್ರಿ, ನೋಡಿ ಇಲ್ಲಿ ಬರ್ರಿ. ಬಾಪಿ ಎಂತ ಪುಟ್ಟ, ಈ ಬಿಲ್ಡಿಂಗ್ 3D ಏನಂತಾರೆ? ನಾ ಕೆಳಗೆ ತೋರಿಸಿದ್ದು ಇದು ಬಿಗ್ ಆರ್ಚ್, ಅದು ಸ್ಮಾಲ್ ಆರ್ಚ್. ಹೌದು, ಅದಲ್ಲಿ ಫಿಟ್ ಆಯ್ತು ನೋಡೋಣ. ಕೆಳಗೆ ನೋಡಿ ಹಂಗಿದೆ. ಆರ್ಕಿಟೆಕ್ಟ್ ಹೆಸರು ಯಾಕುದ್ದಾಬುಲಿ. ಇನ್ನು ಫೀಲ್ ಮಾಡಿ ಎಷ್ಟು ಬಿಸಿ ಇದೆ ಒಳಗೆ, ಎಷ್ಟು ಕೋಲ್ಡ್ ಇರುತ್ತೆ ಅಂದ್ರೆ ಬಿಲ್ಡಿಂಗ್ ಒಳಗಡೆ. ಎಷ್ಟು ಗೊತ್ತಾ? ಗೋಡ್ ಥಿಕ್ನೆಸ್ 10 feet. ಹೌದಾ? ಹೌದು, ಮತ್ತೆ ಥಿಕ್ನೆಸ್ ದಪ್ಪ ಆಗಲ್ಲ. ಹೌದಾ? ಬರೀ 10 ಅಡಿ. ಈಗ ನಮ್ದು ಮನೆದು ಬೆಡ್ರೂಮ್ ಇರೋದಂಗಿಲ್ಲ. ಅದರಂತರ ಬ್ಲಾಕ್ ಬಸಾಲ್ಟ್ ಹೇಳಿ ಹೇಳಿ ಬ್ಲಾಕ್ ಬಸ್, ವೈಟ್ ಬಸಾಲ್ಟ್, ರೆಡ್ ಕಲ್ಲೊಳಗೆ ಕ್ವಾಲಿಟಿ ಇರುತ್ತೆ. ಇದು ಗೊತ್ತಾ? ಬಾದಾಮಿ ಸ್ಟೋನ್, ಅದು ಸಾಫ್ಟ್ ಸ್ಟೋನ್, ಕೆಂಪು. ಅದು ಕಲ್ಲು ಬಾದಾಮಿ ಇದೆಲ್ಲ, ಇದು ಹಾರ್ಡ್ ಸ್ಟೋನ್. ಬಸಾಲ್ಟ್ ಅಂದ್ರೆ ಹಾರ್ಡ್ ಅಲ್ಲ. ಈಗ ಇದು ಕಾಣುತ್ತೆ ಮೇಲ್ಗಡೆ ಗುಮ್ಮಟ ಮಾತ್ರ ಇಟ್ಟಿಗೆ ಹಾಕ್ತಾರೆ. ಅದಕ್ಕೆ ಇಂಗ್ಲಿಷ್ ಅಂತ ಲೈಟ್ ವೇಟ್. ಮೇಲೆ ಎಷ್ಟು ಗೊತ್ತಾ? ಗುಮ್ಮಟ ಮೇಲೆ 5 ಗುಮ್ಮಟ ಅದು. ಇಂಥ ಗುಮ್ಮಟ, ಚಿಕ್ಕದು ಗುಮ್ಮಟ ಗೊತ್ತಾ? ಅಂತ 4 ಇದೆ. ಇದು ಒಂದೇ ಹಾಲು, ಇದು ಒಂದೇ ಸಾಲಿಡ್, ಅಂದ್ರೆ ಪೂರ ತುಂಬಿದ್ದಾರೆ. ಇದು ಹೆಂಗಿದೆ? ಛತ್ರಿ ಅಂದಲ್ಲ, ಈ ಟೈಪ್ ಇದೆ. ಇದೆಷ್ಟು ಗೊತ್ತಾ? ಗೊಡದಪ್ಪ 10 ಅಡಿ. ಮತ್ತೆ ಹತ್ತಬೇಕು 7 ಫ್ಲೋರ್, 1 2 3 4 5 6 7. ಎಷ್ಟು ಗೊತ್ತಾ ಸ್ಟೆಪ್ಸ್? 109 ಸ್ಟೆಪ್ಸ್ ಇದೆ. ಅದನ್ನ ಮೇಲ್ಗಡೆ ಹೋಗ್ತಾರೆ, ಮೇಲ್ಗಡೆ ಪೂರ್ತಿ ಬಿಜಾಪುರ ಕಾಣುತ್ತೆ. ಅದಕ್ಕೊಂದು ಹೆಸರು ಕೊಟ್ರೆ. ಇದು ಹೆಸರು ಗೊತ್ತಾ? ಜೈಪುರ್ ಗೊತ್ತಲ್ಲ? ಏನಂತಾರೆ ಜೈಪುರ್ಗ? ರೆಡ್ ಫೋರ್ಟ್ ಇಲ್ಲ, ಜೈಪುರ್ ಪಿಂಕ್ ಸಿಟಿ. ಬಿಜಾಪುರ್ ಡೋಮ್ ಸಿಟಿ ಪುಟ. ಕನ್ನಡದಲ್ಲಿ ಗುಮ್ಮಟ ನಗರಿ. ಈಗ ನೀವು ಈ ಕಡೆ ಬನ್ನಿ ಒಂದು ನಿಮಿಷ, ನೀವು ಬರ್ರಿ. ಅದೂ ಇಂಥ ದರ್ಗಾ ಬೆಳೆದವ್ರೆ, ಅದು ಸೂಪೀಸ್ ಅಂತಾರೆ. ವೈಟ್ ವೈಟ್ ಕಾಣುತ್ತಲ್ಲ, ಅವೆಲ್ಲ ಆದಿಲ್ ಶಾ ಸತ್ತಿದ್ದು, ಅದಕ್ಕೆ ಹಾಶಿಬಿ ದರ್ಗಾ ಅಂತಾರೆ. ಅಂದ್ರೆ ಆದಿಲ್ ಶಾ ಏನ್ ಮಾಡ್ತಾರೆ? ಯಾವ್ದೇ ಕಿಂಗ್ ಸತ್ತೋಗ್ತಾರಲ್ಲ, ಫಸ್ಟ್ ಡೂಮ್ ಮಾಡ್ತಾರೆ. ಡೂಮ್ ಒಳಗೆ ಏನ್ ಮಾಡ್ತಾರೆ? ಆಮೇಲೆ ಸಮಾಧಿ. ಎಷ್ಟು ಗೊತ್ತಾ ಸಮಾಧಿ? ಟೋಟಲ್ 97 ಡೂಮ್ ಬಿಜಾಪುರದಲ್ಲಿ. ಇವನ್ ಆಸೆ ಏನ್ ಗೊತ್ತಾ? ಎಲ್ಲಾ ಗುಮ್ಮಟ್ ಚಿಕ್ಕಿದೆಲ್ಲ ನಂದು ದೊಡ್ಡದಿರ್ಬೇಕು. ಮೇಲ್ಗಡೆ ಹೋಗ್ತಿಲ್ಲ, ಅದಕ್ಕೆ ಮೇಲ್ಗಡೆ ಡೂಮ್ ಕಾಣಿಸ್ತಾವ. ಇಲ್ಲಿ ಬನ್ನಿ ಪುಟ,
ಮತ್ತೆ ಇದು ಪರ್ಷಿಯನ್ ಡಿಸೈನ್ ಯಾವ್ದು ಪರ್ಷಿಯನ್ ಮೇಲ್ಗಡೆ ಬಂದು ತೋರಿಸ್ತೀನಿ ಡಿಸೈನ್ 2 ಫ್ಲವರ್ ಕಂತ ರೌಂಡ್ ಅದು ಪರ್ಷಿಯನ್ ರೀ ಕೆಳಗೆ ಆನೆ ಸೊಂಡಿ ಇದೆ ನೋಡಿ ಇಲ್ಲಿ ಇದು ಅದು ಯಾಕೆ ಮಾಡ್ತಾಗ ವೆಲ್ಕಮ್ ಮಾಡಕ್ಕೆ ಆ ಕೆಳಗಡೆ ಕಾಣದ ಕಿಟಕಿ ಅದು ವೆಂಟಿಲೇಷನ್ ರೀ ಅವಾಗ ನೋ ಇಸಿ ನೋ ಫ್ಯಾನ್ ಅಲ್ಲಿ ಕಾಣ್ತ ಅಲ್ಲಿಂದ ಗಾಳಿ ಹೋಗಿ ಮೇಲ್ಗಡೆ ಬರುತ್ತೆ ಅಲ್ಲಿ ಕಿಟಕಿ ಅದಾವ ಆ ಕಿಟಕಿ ಮೇಲೆ ಕಾಲು ಇಡ್ತಾರಲ್ಲ ಅಲ್ಲಿಂದ ಥಂಡ್ ಗಾಳಿ ಬರುತ್ತೆ ಇನ್ ನಮಾಜ್ ಮಾಡಕ್ಕಿಂತ ಮುಂಚೆ ಕೈಕಾಲು ತಗೋತಾರ ಪುಷ್ಕಡ್ಲಿ ಅಲ್ಲಿ ಇಲ್ಲಿ ಸೈಡ್ ಕುಂದಿರ್ತಾರ ಪೈ ಫುಲ್ ನೀರ್ ಇರುತ್ತೆ ಇಲ್ಲಿ ಕೂತ ಅಲ್ಲಿ ನಮಾಜ್ ಮಾಡ್ತಾರೆ ಮತ್ ಇವ್ದು 3 ಸರಿ 3 ವಸ್ತು ಕಂಪಲ್ಸರಿ ಮಾಡ್ತಾರೆ ಮುಸ್ಲಿಂ ನೀವು ಅಂದ್ರಲ್ಲ ಸಮಾಧಿ ಮಾಡ್ತಾರೆ ಫಸ್ಟ್ ಮಸೀದಿ ಮಾಡ್ತೀವಿ ಫೌಂಟೇನ್ ಮಾಡ್ತಾರೆ ಫೌಂಟೇನ್ ಹೆಂಗ್ ಮಾಡ್ತಂದ್ರ ಕೈಕಲ್ ತಗೊಳಕ್ಕೆ ಅಲ್ಲಿ ಹೋಗಿ ಇಂಟರಾಕ್ಟ್ ನೀರಲ್ಲಿ ನಮಾಜ್ ಮಾಡಂಗಿಲ್ರಿ ಮೇಲೆ ದೊಡ್ಡ ಮಸೀದಿ ತೋರಿಸ್ತೇನೆ ಇನ್ನೊಂದು ಹೇಳ್ಕೊಡ್ತೇವೆ ಶಿಯಾ ಮುಸ್ಲಿಮ್ದು ಶಿಯಾ ಸುನ್ನಿ ಗೊತ್ತಲ್ಲ ಇದು ಗೊತ್ತಲ್ಲ ಚಂದ್ರ ಗೊತ್ತಾ ಇವ್ರು ಫುಲ್ ಚಂದ್ರ ಅರ್ಧ ಚಂದ್ರ ಇಲ್ಲಿ ಬನ್ನಿ ಅದು ತೋರಿಸ್ತೀನಿ ಆ ಫುಲ್ ಚಂದ್ರ ಅಲ್ಲಿ ಕಾಣ್ತ ಬಗಲ್ ಮೇಲೆ ಹೌದಲ್ಲ ಹೌದು ಫುಲ್ ತಾಜ್ ಮಹಲ್ ಗೊತ್ತಲ್ಲ ಅವ್ರದ್ದು ಅರ್ಧ ಚಂದ್ರತೆ ಅದು ನಾನು ಒಳಗಡೆ ತೋರಿಸ್ತೀನಿ ಮೊಬೈಲ್ದಲ್ಲಿ ಬನ್ನಿ ಪುಟ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಬರಿ ಅದು ಚಂದ್ರ ಮೇಲೆ ಗುರ್ತಾಗುತ್ತೆ ಶಿಯಾಸನ್ನಿ ಇಸ್ರೇಲ್ ಮತ್ತ ಔರಂಗಜೇಬ್ ಇದಕ್ಕೆ ಅದ್ರ ಸಂಬಂಧ ಅಟ್ಯಾಕ್ ಮಾಡ್ತಾವ್ರಿ ಶಿಯಾ ಸುನ್ನಿ ಅಂತ ಹೀಗಿಲ್ಲ ಮದ್ದಿಂದ ಐತಿ ಇಲ್ಲಿ ಹಾಕ್ಬಿಡಿ ಚಪ್ಲಿ ಔರಂಗಜೇಬ್ ಇದು ಅಟ್ಯಾಕ್ ಮಾಡ್ತಾರೆ ಹೇಳಿದ್ರೆ ನಿಮ್ಗೆ ಗೋಲ್ಕೊಂಡ ಫೋರ್ಟ್ ಹಿಂಗೆ ಬನ್ನಿ ಪುಟ ಒಳಗೆ ಬನ್ನಿ ಆರ್ಕಿಟೆಕ್ಚರ್ ಭಾಳ ತೋರಿಸ್ತೀರಿ ಈಗ ನೀವು ಒಳ್ಳೇದ್ ಜಲ್ದಿ ಬಂದು ಚಲೋ ಐತ್ರಿ ಈ ಕ್ರೌಡ್ ಇಲ್ರಿ 12 ಗಂಟೆ ಭಾಳ ಜನ ಬರ್ತಾರೆ ಅವ್ರು ಇದು ತಗೊಂಡ್ರೆ ಗೈಡ್ ತಗೊಂಡು ಸುಮ್ಮನೆ ಹೋದ್ರೆ ಬಂದ್ಬಿಡ್ತಾರೆ रमेश भाई कल मेरे पार्टी करेगा 40 लोग आ जाओ वो 40 लोगों का पार्टी मराठी नहीं चाहिए कसम से नहीं करे एक वो एक ही पूछो नहीं करे तेरी पार्टी बोलो तेरा पार्टी का ಏನ್ ಸೈಕ್ ಆಗಿದೆ ಎಲ್ಲಿ ಬನ್ನಿ ಪುಟ ಇಲ್ಲಿ ಇದಾ ಅಬ್ದುಲ್ ರಜಾಕ್ ಬನ್ನಿ ಪಾಯಿಂಟ್ ಇದೆ ಬನ್ನಿ ಇನ್ನು ಇಲ್ಲಿ ಬನ್ನಿ ಪಾಯಿಂಟ್ ನಿಮ್ದು ಈಗ ಏನ್ರ ನೋಡ್ತೀವಲ್ಲ ನೋಡಕ್ಕೆ ಅಂತ ಲೈವ್ ಏನಂತ ಲೈವ್ ಅಂದ್ರೆ ಮೇಲ್ಗಡೆ ನೋಡಿ ಈಗ ಮೇಲ್ಗಡೆ ನೋಡಿ ಫಸ್ಟ್ ಮೇಲ್ಗಡೆ ಲೈವ್ ಅಂದ್ರೆ ಈಗ ನಿಮ್ಗೆ ಎರಡು ಜಾಯಿಂಟ್ ಅನ್ಸುತ್ತಲ್ಲ ಡೋಮ್ ಗೆಲ್ರಿ ಜಾಯಿಂಟ್ ಅನ್ಸುತ್ತೆ ಅದು ಬೇರೆ ಬೇರೆ ಪುಟ ಬೇರೆ ಅಂದ್ರೆ ರೌಂಡ್ ಇದ್ರಲ್ಲಿ ಇದು ಗ್ಯಾಲರಿ ಇಲ್ಲಿದೆ ಮೇಲ್ಗಡೆ ಅದ್ರ ಮೇಲೆ ಛತ್ರಿ ಇದೆ ಬನ್ನಿ ಏನೋ ಪಾಯಿಂಟ್ ಇದೆ ಈಗ ಅಲ್ಲಿ ಗ್ಯಾಲರಿ ಇದೆಲ್ಲ ಗ್ಯಾಲರಿ ನೆಕ್ಸ್ಟ್ ಇದು ಗೊತ್ತಾ ಛತ್ರಿ 70 ಅಡಿ ಅಲ್ಲಿಂದ 20 ಫೀಟ್ ಐತಾ ಬಟ್ ನೋಡಿ ಹಂಗ ಅನ್ಸೋದಲ್ಲ ನಿಮಗೆ ಅಲ್ಲಿಂದ ಅಲ್ಲೇ ಐತೆ ಅದಕ್ಕೆ 70 ಅಡಿ ಐತ್ರಿ ಅಲ್ಲ ಕರೆಕ್ಟ್ ನೋಡಿ ಹೆಂಗ್ ಮಾಡಿದ್ರು ಆರ್ಕಿಟೆಕ್ಟ್ ನೋಡಿ ಹೆಂಗ್ ಮಾಡಿದ್ರೆ ಬಟ್ ಇಲ್ಲಿ ನೋಡ್ರಲ್ಲ ಹಂಗ ಅನ್ಸುದೇ ಇಲ್ಲ ನಾನು ತೋರಿಸ್ತೀನಿ 70 ಫೀಟ್ ಇಲ್ಲಿ ನಮ್ ಕಡೆ ನೋಡಿ ಅಲ್ಲಿಂದ 70 ಇಲ್ಲಿಂದ 220 290 ಆಯ್ತು ಅಂದ್ರೆ ಮೇಲ್ಗಡೆ ರಾಜ್ಯ ಮಾಡೋದು ಸಸ್ಪೆನ್ಸ್ ಮೀಟಿಂಗ್ ಏನು ಸಸ್ಪೆನ್ಸ್ ಮೀಟಿಂಗ್ ಅಂದ್ರೆ 500 ಜನ ಕುಡ್ತಿವ್ರಿ ಯಾರು ಕಾಣಿಸಂಗಿಲ್ಲ ಅಂತ ಹೇಳಿ ನಿಮಗೆ ಈ ಗೋಡೆಗೆ ಮಾತಾಡ್ತಾರೆ ಈ ಗೋಡೆ ಸೌಂಡ್ ಬಿಡ್ತೀವಿ ತೋರಿಸ್ತೀನಿ ನಾ ಚಳಿಗಿನ ಹೇಳ ನೀವು ಚಪ್ಲಿ ಬಿಟ್ರೆ ಮೇಡಮ್ ನೀವು ಇದು ತಿಂದ್ರೆ ಬಿಸ್ಕಿಟ್ ತಿಂತಾರೆ ಕ್ರ್ಯಾಕ್ ಜಾಕ್ ತಿಂತಾರೆ ಬಿಸ್ಕಿಟ್ ಕಲ್ಲೋಡು ಬಿಸ್ಕಿಟ್ ಮಾಡಿದ್ರೆ ಕ್ರ್ಯಾಕ್ ಜಾಕ್ ಬನ್ನಿ ತೋರಿಸ್ತೀನಿ ಹೊರಗಡೆ 8 ಕಿಟಕಿ ಒಳ 12 ಅದು ನೋಡಿಲ್ಲ ಗೊತ್ತಿಲ್ಲ ಬನ್ನಿ ಹೇಳ್ತಿ ಇಲ್ಲಿ ಬನ್ನಿ ಪಾಯಿಂಟ್ ಇದೆ ಅದು ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ಇಲ್ಲಿಂದ ಗಾಳಿ ಬರುತ್ತೆ ಅಲ್ಲಿ ಇದೆ ನೋಡಿ ಬಿಸ್ಕಿಟ್ ಟೈಪ್ ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ಅಂತ ಇದು ಗಾಳಿ ಬರುತ್ತೆ ಸಮಾಧಿ ಡೂಪ್ಲಿಕೇಟ್ ಸಮಾಧಿ ಹೇಳಿದಲ್ಲ ಕೆಳಗದವ್ರಿ ಮುಸ್ಲಿಂ ಹಂಗೆ ಅಲ್ಲ ತಾಜ್ ಮಹಲ್ ಹಂಗೆ ನೋಡಕ್ ಮಾಡಿದ್ರೆ ಶೋ ಸಮಾಧಿ ಬನ್ನಿ ಪಾಯಿಂಟ್ ಇದೆ ಒಂದು ಹೊಸ ಗೊತ್ತಾಗುತ್ತೆ ನೋಡಿ ಇದ್ರೊಳಗಡೆ ಮೇಡಮ್ ನೀವು ನೋಡ್ರಿ ಹೆಂಗ್ ಮಾಡ್ತಾರ ನೋಡ್ರಿ ಲೇಡೀಸ್ ಹುತ್ತಾಗ್ತಾರಲ್ಲ ಹಿಂಗ್ ಫ್ಲಾಟ್ ಮಾಡ್ತಾರ ಅದು ಲೇಡೀಸ್ ಸಮಾಧಿ ಫ್ಲಾಟ್ ಇದ್ರ ಹಿಂಗ್ ರೌಂಡ್ ಬರ್ತೈತಲ್ರಿ ಕಣಸರ್ದು ಇದು ನಿಮ್ಗೆ ಗೊತ್ತಿರಲ್ಲ ಈಗ ಗೊತ್ತೈತಲ್ಲ ಲೇಡಿ ಹಿಂಗ್ ಬಂದ್ರೆ ಯಾರು ಸಮಾಧಿ ಲೇಡೀಸ್ ಹಿಂಗ್ ಬಂದ್ರ ಜೆಂಟ್ಸ್ ಮೊಹಮ್ಮದ್ ಆದಿಲ್ ಶಾ ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಡಾಟರ್ 2 ಫ್ಲಾಟ್ ಇದ್ದಿಲ್ಲ ಇಬ್ಬರು ಹೆಂಡತಿ ಇವೆಲ್ಲ ಸಮಾಧಿ ಕೆಳಗಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ಮೇಲ್ಗಡೆ ನೋಡಿ ಇದು ರೌಂಡ್ ಇದೆಯಲ್ಲ ರೌಂಡ್ ಈ ರೌಂಡ್ ನಿಮ್ ಓಲ್ಡ್ ಮೆಮರಿ ಒಳಗೆ ಜ್ಞಾಪಕ ಮಾಡ್ಕೊಳ್ಳಿ ಓಲ್ಡ್ ಮೆಮರಿ ಹೇಳಿ ಸ್ಕೂಲ್ ಹೋಗಿರಾ ಅದಂತರ ಕೈವಾರ
ಕಂಪಸ್ ಹಿಂಗಿದೆ ರೌಂಡ್. ಅದಕ್ಕೆ 8 ಪಿಲ್ಲರ್ ಕೊಟ್ರೆ ಎಷ್ಟು 8. ನೋಡಿ. 1 ಪಿಲ್ಲರ್ 2 3 4 5 6 7 8. ಅದು ಹೆಂಗ್ ಮಾಡ್ತಾರೆ ಇಂಟರ್ಲಾಕಿಂಗ್. ನೀವೇನ್ ಹಾಕ್ತೀರಿ ಮೇಡಮ್ ಮನೆ ಮುಂದೆ ಏನ್ ಹಾಕ್ತೀರಿ ರಂಗೋಲಿ ರಂಗೋಲಿ ಸ್ಟೈಲ್. ನಿಮ್ಮ ಹೆಸರು ಅಂದ್ರಿ ಲಲಿತಾ. ಲಲಿತಾ ಮೇಡಮ್. ಮನಿ ಪಾಯಿಂಟ್ ಇದೆ ನೋಡಿ ಮೇಲ್ ನೋಡಿ ಹಿಂಗ ರಂಗೋಲಿ ಓ ನೋಡಪ್ಪಿ ಹಾ ಹಾ ಹೆಂಗಿದೆ ಆರ್ಕಿಟೆಕ್ಟ್ ಹಾ ರಂಗೋಲಿ ಟೈಪ್ ಒಂದಕ್ಕೂ ಲಿಂಕ್ ಮಾಡಿದ್ರಿ. ಅರ್ಥ ಆಯ್ತಾ? ಲಿಂಕ್ ಯಾಕೆ ಮಾಡೋದನ್ನ ಗ್ಯಾಲರಿ ಸಮ್ ಕೊಡ್ಸಕ್ಕೆ. ಹಾ ಅದು ಗ್ಯಾಲರಿ ಎಲ್ಲ ಇದು ಇರುತ್ತಲ್ಲ ವೇಟು ಇದರಲ್ಲಿ ಬರುತ್ತೆ ವೇಟು. ಅದು ಲ್ಯಾಕ್ ಹೆಂಗ್ ಮಾಡುತ್ತೆ ತೋರ್ಸ್ಲಾ ಬನ್ನಿ ಬರ್ರಿ ನೀವು ಬರ್ರಿ. ಮೇಡಮ್ ಬರ್ರಿ ಅದು ಅದು ವಿಡಿಯೋ ಮಾಡಿ ಲಾಕಿಂಗ್ ಬಗ್ಗೆ. ಈ ಕಡೆ ಬರ್ರಿ ಮೇಡಮ್. ಏನ್ ನೀವು ಬನ್ನಿ ಪುಟ್ಟ ಇಲ್ಲಿ ಮೈನಸ್ ಮಾಡ್ಬೇಕು ಹೇಳ್ಬೇಕು. ಇಲ್ಲಿ ಬನ್ನಿ. ಹಾ ಒಂದೊಂದು ಎಷ್ಟು ಒಂದೊಂದು ಎಷ್ಟು ಒಂದೇ. ಇಲ್ಲ ಪ್ಲಸ್ ಮಾಡಿ ಮೈನಸ್ ಮೈನಸ್ 0 0. ಹಂಗಿಲ್ಲ ಡೈರೆಕ್ಟ್ ಅಂತಾರೆ ಒಂದು ಒಂದೊಂದು ಎರಡು ಹಿಂಗೆ ಹೇಳಿ. 1 + 1 2. ಹಾ 2 4 4 4 8. 8. ಈ ಟೋಟಲ್ 8 ಪಿಲ್ಲರ್. ಒಂದೊಂದು 2 2 4. ಇದೆಷ್ಟಿದೆ ಪಿಲ್ಲರ್ ಮೇಡಮ್? ನೀವು ಬರ್ರಿ ಅದು ವಿಡಿಯೋ ಮಾಡತ್ತೀರಿ ಬನ್ನಿ. ಇದು ಹೇಳಿದ್ದು ಇಲ್ಲಿ ಬರ್ರಿ. ಇದು ಆರ್ಕಿಟೆಕ್ಟ್ ಬರೀ ಇದೆ. ಇದೆಷ್ಟಿದೆ ಪಿಲ್ಲರು? ಇಲ್ಲ ಟೋಟಲ್ 8. ಇದು 4. ಹಾ 4. ಇದು ಮೇಲೆ ನೋಡ್ತಾ ಹೋಗಿ ಮೇಲೆ ನೋಡ್ತಾ ಹೋಗಿ. ಮೇಲೆ ಏನಿತ್ತು 2 ಲೆಫ್ಟ್ 2 ರೈಟ್ ಮೇಡಮ್. ರೂಟ್ ಚೇಂಜ್ ಆಗುತ್ತೆ ನೋಡಿ. ಇದು ನೋಡಿ ಇದು ಲೆಫ್ಟ್ ಅಲ್ಲಿ ಎರಡು ಈ ಕಡೆ ಹೋಗುತ್ತೆ. ಹೆಂಗಿದೆ ಆರ್ಕಿಟೆಕ್ಟ್? ಓ ಇದೆಲ್ಲ ಹೋಗುತ್ತೆ ರೈಟ್. ಹಾ ಅದಕ್ಕೂ ಜಾಯಿಂಟ್ ಆಗುತ್ತೆ. ಅದು ಕರೆಂಟ್ ಆಗುತ್ತೆ. ಹೆಂಗಿದೆ ಆರ್ಕಿಟೆಕ್ಟ್? 2 ಲೆಫ್ಟ್ 2 ರೈಟ್. ನಾವು ಆ ಕಾಲದಲ್ಲಿ ಇಷ್ಟು ಇವ್ರೇನ್ ಮಾಡ್ತಾರೆ ಇದೆ. ಇವ್ರೇನ್ ಮಾಡ್ತಾರೆ ಫಸ್ಟ್ 8 ಪಿಲ್ಲರ್ ಕಟ್ತಾರೆ. ಏನ್ ಮಾಡ್ತಾರೆ 8 ಪಿಲ್ಲರ್. ಅದ್ರ ಮೇಲೆ ಗ್ಯಾಲರಿ ಹಾ ಗ್ಯಾಲರಿ ಮೇಲೆ ಛತ್ರಿ ಕಟ್ತಾರೆ. ಹಾ ಅಂದ್ರೆ ಆಗ ಸಮಾಧಿ ಮೇಲೆ ಬಿಸಿಲು ಬಡಿಬಾರ್ದಲ್ಲ. ಇದು ನಿಮ್ಮ ಆಫರ್ ಇದೆ ನೋಡಿ ಮೇಡಮ್. ನಿಮ್ಗೂ ನೋಡಿ ಈಗ ನಾ ಫೋಟೋ ತೆಗಿತೀನಿ ಆ ಮೊಬೈಲ್ದಲ್ಲಿ ತೆಗೆದ್ರ ಮೇಲೆ ತೆಗಿತೀನಿ ಫೋಟೋ. ಆಮೇಲೆ ಛತ್ರಿ ಬರ್ತೀನಿ ನೀವು ಬರ್ತೀರಿ ಕೆಳಗಡೆ ತೆಗಿಲ್ಲ ಅದ್ರ ಪಾಯಿಂಟ್ ಕೊಡಿ ಮೊಬೈಲ್ ಕೊಡಿ ಛತ್ರಿ ಬರ್ತೀನಿ ಫೋಟೋದಲ್ಲಿ ಬಿಡ್ರಿ. ಆಲ್ರೆಡಿ ಸ್ಟಾರ್ಟ್ ಆಯ್ತಲ್ಲಿ ಮೇಲೆಯಿಂದ ಸೌಂಡ್ ದೂರಕ್ಕೆ ಹಲೋ ಈಗೆಲ್ಲ ಹೋಗುದ ಬನ್ನಿ ಇನ್ನು ಹೇಳಿದೀನಿ. ನಾ ಇದೆ ಹಲೋ ಹಾ ಗೈಟ್ ಯಾಕೋ ಬಾಳ್ ನಗದು ಕೋನ್ ಇದಕ್ಕ CCTV ಕ್ಯಾಮೆರಾ ಎಲ್ಲ ಇರುತ್ತೆ. ರಾಬೇಜನ್ ನಾಯಕ್ ಕರೇನ್ಯಾ ಕಿಟಕಿ ಇದ ಹೋಗ್ರ ಪಾಯಿಂಟ್ ಇದೆ ಬನ್ನಿ. ಇನ್ನೂ ಪಾಯಿಂಟ್ ಇದೆ ಮೇಡಮ್ ಮನಿ ಪಾಯಿಂಟ್ ಇದೆ. ಇದ್ರ ಮೇಲ್ ಫಿಮೇಲ್ ಅಂತಾರೆ. ಕೆಳಗಿಂದು ಫಿಮೇಲ್ ಇದು ಮೇಲ್. ಇಲ್ಲಿ ಲಾಕ್ ಮಾಡಿ ಕೊಡ್ತಾರೆ. ಇಲ್ಲಿ ಬನ್ನಿ. ಇಲ್ಲಿ ಏನ ಸರ್ ದೀಪ ಹಚ್ತಾರೆ. ದೀಪ ಅಂತ ಚಿರಾಗ್ ಅಂತಾರಲ್ಲ ಇಲ್ಲಿ ಎಣ್ಣೆ ಬಿಡಕ್ಕೆ ಆಯಿಲ್. ಇಲ್ಲಿ ದೀಪ ಹಚ್ತಾರೆ. ಎಣ್ಣೆ ಬಿಡಕ್ಕೆ ಮಾಡಿದಾರೆ. ಇದು ಎಲ್ಲ ಕಡೆಯಲ್ಲಿ ದೀಪ ಹಚ್ತಾರೆ ಮೇಡಮ್. ಕಾಣ್ತಾ ನಿಮಗೆ? ಅದ್ರ ಸಲುವಾಗಿ ಮಾಡಿದಾರೆ. ಅಂದ್ರೆ ಸರ್ ಫಸ್ಟ್ ಇಲ್ಲಿ ದೀಪ ಹಚ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಕಡೆನೂ ಬೆಳಗ್ ಬೇಕಲ್ಲ. ಅದೇ. ಇಲ್ಲಿ ಇಲ್ಲಿ ದೀಪ ಹಚ್ಚಕ್ ಮಾಡ್ತಾರೆ ಕಮನ್ಗಳು. ಅಲ್ಲೇನು ದೀಪ ಹಚ್ತಾರೆ ಅಲ್ಲಿ. ದೀಪ ದೀಪದ ಗೂಡು ಅಂತಾರ ಅದಕ್ಕೆ. ಹಾ ಅದೇನು? ಅದು ಬೆಳಗ್ಗೆ ಮೇಲೆ ಹೋಗುನು ಓ ಹಿಂಗಿಂದನೇ ಮೇಲೆ ಹೋಗುತ್ತಾ? ಬನ್ನಿ. ಅಂದ್ರೆ ರಿಯಲ್ ಸಮಾಧಿ ಇದ್ರೊಳಗ್ರಿ ರಾಜದ್ದು. ಇಲ್ಲಿ ಜಾಸ್ತಿ VIP ಮಂದಿ ಬರ್ತಾರೆ. VIP ಮಂದಿ ಇವ್ ಗೊತ್ತಲ್ಲ ಮೋದಿ ಟೂರಿಸ್ಟ್ ಈಗ ಬಂದ್ ಮಾಡಿಬಿಟ್ಟಾರೆ. ಈಗ ಅದು ಯಾರು ಬಿಡುದಲ್ಲ ನೋಡಿ. ಹಿಂಗಿದೆ ಸ್ಟೆಪ್ಸ್ ನಾರ್ಮಲ್ ಇದೆ ಗೊತ್ತಾ. ಬಟ್ ಹೆಂಗ್ ಹತ್ತಿರ ಸ್ಟೆಪ್ಸ್ ಹೈಟ್ ಆಗುತ್ತೆ. ಮತ್ ಹತ್ತು ಟೆಕ್ನಿಕ್ ಇದೆ. ನಾ ಎಲ್ಲಿ ಹೇಳ್ಕೊಡ್ತೀನಿ ಗೊತ್ತಾ 4th ಅಲ್ಲಿ ಹೇಳ್ಕೊಡ್ತೀನಿ. 4th ಅಲ್ಲಿ ನಾನು ಹೋಗಿ ಲ್ಯಾಂಡಿಂಗ್ ಮಾಡೋಣ. ಹತ್ತಿ ಶುರು ಮಷೀನ್ ಬನ್ನಿ.
ಫುಲ್ ಹೈಟ್ ಇದೆ ಗೈಸ್. ಇದು ಹೋಗುತ್ತೆ ತಕ್ಷಣ. ಒನ್ ಬೈ ಒನ್ ಹೈಟ್ ಇದೆ ಪಾಪ, ಹುಷಾರು. ಹಾ ಬಂದಿ. ಫಸ್ಟ್ ಫ್ಲೋರ್. ಇನ್ಸ್ಟ್ರಕ್ಷನ್ ಇನ್ನ ಹಂಗೆ ಒನ್ ಬೈ ಒನ್ ಜಾಸ್ತಿ ದೊಡ್ಡದಾಗುತ್ತಾ? ಸೆವೆಂತ್ ಫ್ಲೋರ್ ಅಂತ ಇದೆ. ಫ್ಲೋರ್ ಬಂದ್ವಿ. ಎರಡನೇ ಫ್ಲೋರ್ ಹತ್ತಾ ಇದೆ. ರಾಜರುಗಳು ಹೆಂಗತ್ತಿದ್ರು ಇಷ್ಟಕ್ಕೊಂದು. ಸೆಕೆಂಡ್ ಫ್ಲೋರಿಗೆ ಬಿಸ್ಕಿಟ್ ಗಲೀಜ್ ಮಾಡ್ತಾರೆ ಇಲ್ಲ, ಬಿಸ್ಕಿಟ್ ಬಿಡೋದ್ರೆ ಎಂತ ಬಿಡ್ತಾರೆ ಅದನ್ನ. ಇದೇನಾ ಫೈನಲ್? ಇನ್ನೂ ಬನ್ನಿ, ಪಾಯಿಂಟ್ ಇದೆ. ಈ ಕಡೆ ಬರ್ರಿ, ನೀವು ಬರ್ರಿ. ಇಲ್ಲಿ ಬರ್ಬೇಕು, ಪಾಯಿಂಟ್ ಇದೆ. ಯಾವ ಫೋರ್ತ್ ಬಂದಿ? ಯಾವ ಫೋರ್ತ್? ಈಗ ಫೋರ್ತ್ ರೀ. ರೌಂಡ್ ಹಿಡಿದು ಫೋರ್ತ್. ಬನ್ನಿ ನೀವು ಬನ್ನಿ. ಜುಮ್ಮ ತೋರ್ಸ, ಜುಮಾಂಶಿ ಮರದ ಮೇಲೆ. ಅಂದ್ರೆ ಜುಮ್ಮ ಅಂದ್ರೆ ಎಲ್ಲ ಕಡೆ ಇದೆ. ಸ್ಪೆಷಲ್ ನಮಾಜ್. ಬಿಜಾಪುರ ಗೊತ್ತಲ್ಲ, ಗುಲ್ಬರ್ಗ ಗೊತ್ತಲ್ಲ, ಹೈದ್ರಾಬಾದ್ ಗೊತ್ತಲ್ಲ, ದಿಲ್ಲಿ. 5 ನಿಮಿಷ ಅದ್ರ ಬಗ್ಗೆ ಬನ್ನಿ ಪುಟ ಹೇಳ್ತೇನೆ. ಹೇಳ 5 ನಿಮಿಷ. ಇದಕ್ಕಿಂತ ಹೇಳಿತು ಹೇಳಿ ಅವ್ರಿಗೆ. ಇದಕ್ಕಿಂತ ಹೇಳಿದ್ ಮೇಡಮ್, ಇದಕ್ಕಿಂತ ಹೇಳಿತು. ಒಂದು ತಾಜ್ ಮಹಲ್ ತಗೊಂಡ ಅಂದ್ರೆ ಯಾಕತ್ ಕೇಳಿ, ಬಿಜಾಪುರ ಎಷ್ಟು ರಾಜ್ಯ ರೂಲ್ ಮಾಡಿದ್ದಾರೆ? 9 ಕಿಂಗ್ಸ್. ಎಷ್ಟು ನಂಬರ್ ಬಿಲ್ಟ್ ಆಗಿದ್ದು? ಲಾಸ್ಟ್ 9. 7 ನಂಬರ್ ಕಟ್ಟಿ ಹೇಳಿಲ್ಲ. ಲಾಸ್ಟ್ ಇಲ್ಲ, ಇವ್ರ ಯುದ್ಧದಿಂದ 2 ಕಿಂಗ್ ಬರ್ತೇನೆ. ನೆಕ್ಸ್ಟ್ 2 ಕಿಂಗ್. ಇದು 7 ನಂಬರ್ ಕಿಂಗ್, ಅದು 5th ನಂಬರ್ ಕಿಂಗ್. ಎಕ್ಸಾಂಪಲ್ ನಮ್ ಕೆಳಗೆ ಅಂದ್ರೆ ತಾಜ್ ಮಹಲ್ಗೆ ಗೋಲ್ ಗುಂಬಸ್ಗೆ 3 ವರ್ಷ ವ್ಯತ್ಯಾಸ. ಎಷ್ಟು? 3 ಇಯರ್ ಡಿಫ್ರೆಂಟ್. ಇದಕ್ಕೆ ಎಷ್ಟು ವ್ಯತ್ಯಾಸ ಗೊತ್ತಾ ರೀ ಮೇಡಮ್? 100. 100 years ಅದು ಕಟ್ಟಿದ್ದು. ಈಗ ಇದು ಅಟ್ಯಾಕ್ ಮಾಡ್ತಲ್ಲ ವಿಜಯನಗರ ಸಾಮ್ರಾಜ್ಯ, ಲೂಟಿ ಮಾಡ್ತಲ್ಲ, ಯುದ್ಧ, ಅವಾಗ ಕಟ್ರ ಮಸೀದ್. ಅದು ಮಸೀದ್ ಕಟ್ಟಿದ್ ಯಾವಾಗ? 1565ರಲ್ಲಿ. 1580ಕ್ಕೆ ರಾಜ ಸತ್ತೋಗ್ಬಿಟ್ಟ. ಈಗ ಫಸ್ಟ್ ಇದು ಸೆಕೆಂಡ್ ಮಸೀದ್ ಅಂತಾರೆ. ಇದು ಗೊತ್ತಾ ನಿಮ್ಗೆ? ಗುಲ್ಬರ್ಗ ಫಸ್ಟ್ ಅಲ್ಲಿ ಕಟ್ಟಿದ ಮಸೀದ್, ಕ್ಯಾಪಿಟಲ್ ಗುಲ್ಬರ್ಗ. ಅನ್ನ ಸೆಕೆಂಡ್ ನಂಬರ್ ಬಿಜಾಪುರ, ಆದಿಲ್ ಶಾ. ಬನ್ನಿ ಪುಟ್ಟ. ಇವ್ರು ಗೊತ್ತಾ ನಿಮ್ಗೆ? ಚಾಂದ್ ಬಿಬಿ ಹೆಸರು ಗೊತ್ತಾ ನಿಮ್ಮಲ್ಲಿ? ಇವ್ರು ಒಣಕಿ ಗೊತ್ತಲ್ಲ, ಚಾಂದ್ ಬಿಬಿ ಉಳಿದಲ್ಲ, ಮಹಾರಾಷ್ಟ್ರ ಅಹಮದ್ನಗರ್ ಗೊತ್ತಲ್ಲ. ಅಂದ್ರೆ ಇವ್ರು ಮಾಡ್ತಾರೆ, ಅವ್ರಿಗವ್ರು ಬೀಗರ್ ಮದುವೆ ಮಾಡಿ ಇಲ್ಲಿ ಕೊಟ್ರು ಬಿಜಾಪುರಕ್ಕೆ. ಅವ್ರ ಹಸ್ಬೆಂಡ್ ಇವ್ರು ಚಾಂದ್ ಬಿಬಿ. ಜಾನ್ ಬಿಬಿಗೆ ಬಿಜಾಪುರ ಕೊಟ್ರೆ, ಇವ್ರಿಗೆ ಕೊಟ್ಟಿದ್ದು 5ನೇ ಅರಸ. ಈ ರಾಜರ ಹೆಸರು ಏನ್ ಗೊತ್ತಾ? 1ನೇ ಅಲಿ ಆದಿಲ್ ಶಾ. ಈ ಎಕ್ಸಾಂಪಲ್ ನಾವು ಈ ಕಾಲಕ್ಕೆ ನಾವು ವರದಕ್ಷಿಣೆ ತಗೋತೀವಿ, ಹುಡುಗಿ ಕಡೆಯಿಂದ ದುಡ್ಡು ತಗೋತೀವಿ. ಅವ್ರ ಕಡೆಯಲ್ಲಿ 2 ವರ್ಷ ತಗೊಂಡ್ರ ಅಮ್ಮಂದಾಗ ನಿಂತಾರೆ. ಫಸ್ಟ್ ಚಾಂದ್ ಬಿಬಿ ತಗೊಂಡ್ಬರ್ತಾರೆ ಮದುವೆ ಮಾಡಿ. ಹಿಂದ್ಗಡೆ ಏನ್ ತಗೊಂಡ್ಬರ್ತಾರೆ? ಫಿರಂಗಿ ಅಂದ್ರೆ ಕ್ಯಾನನ್. ಅದ್ ಎಷ್ಟಿದೆ ವೇಟು? 55 ಟನ್. ಅಲ್ಲಿ ಹೆಂಗ್ ಶಿಫ್ಟ್ ಇತ್ತು? ಕ್ರೇನ್ ಇತ್ತ? 400 ಎತ್ತು. ಅದ್ರ ಮುಖಾಂತರ 400 ಎತ್ತು ಹೇಳಿ. 400 ಆಕ್ಸನ್ ಅಂತಲ್ಲ. 10 ಎಲಿಫೆಂಟ್. ಜನ ಎಷ್ಟು? 100 ಜನ ತಗೊಂಡ್ಬಂದ್ರು. 100. ಅಲ್ಲಿ ತಗೊಂಡ್ಬಂದ್ರು ಅವ್ರ ಹಸ್ಬೆಂಡ್ ಅವರು. ಫಸ್ಟ್ ಏನಾಗುತ್ತೆ? ಹಸ್ಬೆಂಡ್ ಸತ್ತೋಗ್ತಾರೆ. ಆಮೇಲೆ ಚಾಂದ್ ಬಿಬಿ. ಯಾಕಂದ್ರೆ ಮಸೀದ್ ಕಟ್ಟಿದ್ ಪಬ್ಲಿಕ್ ಎಲ್ಲ ಈಗೂ ನಮಾಜ್ ಮಾಡ್ತಾರೆ. ಮಸೀದ್ ಕಟ್ಟಿದ್ ಯಾವಾಗ ಮೇಡಮ್? 1565. 1580 ರಾಜ ಸತ್ತೋಗ್ಬಿಟ್ಟ. ಬನ್ನಿ ಪುಟ್ಟ, ಏನೋ ಪಾಯಿಂಟ್ ಇದೆ. ಈ ಮಸೀದ್ ಕಾಣ್ತಾ ನಿಮ್ಗೆ? ಇದು ನೋಡಿ, ದಿಲ್ಲಿ ಮಸೀದ್ ಕಟ್ಟಿದ್ದು. ನಮ್ ಕಾಪಿ ಯಾರು ಮಾಡ್ರೆ? ಎಷ್ಟು ಬಿಲ್ಡಿಂಗ್ ಕಟ್ಟ? ಶಹಜಾನ್ 5. ಎಷ್ಟು? 5. ತಾಜ್ ಮಹಲ್ ಒಂದೇ ಅಲ್ಲ, ಹೇಳ್ತೀನಿ ನೋಡಿ. ತಾಜ್ ಮಹಲ್ ಕಟ್ಟಿದ್ಯಾರು? ಶಹಜಾನ್. ರೆಡ್ ಫೋರ್ಟ್ ಕಟ್ಟಿದ್ಯಾರು? ಮೋತಿ ಮಸೀದ್ ಕಟ್ಟಿದ್ಯಾರು? ದಿಲ್ಲಿ ಮಸೀದ್ ಕಟ್ಟಿದ್ಯಾರು? ಬ್ಲ್ಯಾಕ್ ತಾಜ್ ಮಹಲ್ ಕಟ್ಟಿದ್ಯಾರು? ಎಲ್ಲ ನ್ಯಾಪ್ ಕಟ್ಕೋಬೇಕು ನೀವು. ಅದು ಬ್ಲ್ಯಾಕ್ ತಾಜ್ ಮಹಲ್ ಅದು ಪೆಂಡಿಂಗ್ ಇದೆ ಮೇಡಮ್.
ಪೆಂಡಿಂಗ್ ಯಾಕಾಗಿಲ್ಲ ಅಂದ್ರ ಮೊದಲನೇ ಮಗ ಯಾರು ಬರ್ತಾನೆ ದಾರಾಶಿಕು ಬರ್ತಾನೆ. ಶಾಜಾನ್ ಮೊದಲನೇ ಮಗ ದಾರಾಶಿಕು, 2ನೇ ನಂಬರ್ ಶಿರಾಜ್, 3ನೇ ನಂಬರ್ ಔರಂಗಜೇಬ್. ಯಾಕಂತ ಕೇಳಿ, ಔರಂಗಜೇಬ್ ನಾನೇ ಪೂರ ಇಂಡಿಯಾ ಕಿಂಗ್ ಆಗ್ಬೇಕು. ಶಾಜಾನ್ ಮನಸ್ಸಿದ್ದು ಇವನಿಗೆ ದೊಡ್ಡ ಮನಿ ರಾಜ ಮಾಡ. ಅದಕ್ಕೆ ಏನ್ ಮಾಡ್ತಾರೆ, ಕಿಂಗ್ ಆಗ ಔರಂಗಜೇಬ್ ಅಣ್ಣ ತಮಗೆ ಸಾಯಿಸ್ತಾರೆ. ನೋಡಿ ಹಿಂಗಿದೆ ಅವ್ರು ಕಿಂಗ್ ಆಗ್ಬೇಕಲ್ಲ. ಅಪ್ಪನ್ ಜೈಲ್ ಹಾಕ್ತಾರೆ 8 ವರ್ಷ. ಇದು ಗೊತ್ತುಬಿಟ್ಟ ಕೊಯ್ನೂರ್ ಡೈಮಂಡ್ ಗೊತ್ತಾ ನಿಮ್ಗೆ? ಅದು ಎಲ್ಲಿದ್ ಹೇಳಿ, ಗೋಲ್ಕೊಂಡ ಫೋರ್ಟ್ ಅಲ್ಲಿ ಸಿಕ್ಕಿತ್ತು ಕೊಯ್ನೂರ್ ಡೈಮಂಡ್. ಇವಾಗೇನೋ ಬ್ರಿಟಿಷ್ ಹತ್ರ ಅವ್ರು ತಗೊಂಡೋಗಿದ್ದಾರೆ. ಅಂದ್ರೆ ಅದ್ರೊಳಗೆ ನೋಡ್ತಿದ್ರೆ ಶಹಜಾನ್ ತಾಜ್ ಮಹಲ್. ಅವ್ನ ಕೊನೆ ಲೈಫ್ 8 ವರ್ಷ ಜೈಲೊಳಗೆ ಸತ್ತೋಗ್ಬಿಟ್ಟ. ಜೈಲ್ ಒಳಗಡೆ ಯಾವಾಗ ಸತ್ತ ಶಹಜಾನ್? 1666 ಹೇಳಿ. 1666 ಯಾರು ಸತ್ತ? ಶಹಜಾನ್. ಔರಂಗಜೇಬ್ ಕಿಂಗ್ ಅಂತ. ಔರಂಗಜೇಬ್ ಮಾಡ್ತಾರೆ ಹೇಳಿದ್ರೆ ನಿಮಗೆ, ಇದು ಅಟ್ಯಾಕ್ ಮಾಡಿ ಇದಕ್ಕೆ ಹೋಗ್ತಾರೆ. ಅಟ್ಯಾಕ್ ಮಾಡಿ ಹೈದರಾಬಾದ್ ಗೊತ್ತು, ಗೋಲ್ಕೊಂಡ ಫೋರ್ಟ್. ಅಲ್ಲಿ ನಾಗಿನ್ ಗಾರ್ಡನ್ ಅಂತಾರೆ. ಏನಂತಾರೆ? ನಾಗಿನ್ ಗಾರ್ಡನ್. ಆ ಗಾರ್ಡನ್ ಒಳಗೆ ಇದು ಆಗ್ತಿತ್ತು ಬಿಸ್ನೆಸ್, ಹಿರೇಗ ಬಜಾರ್. ಅದಕ್ಕೆ ಅಲ್ಲಿ ಅದು ಫೇಮಸ್. ಅಲ್ಲೇ ಸಿಗಿದ್ದು ಗೋಲ್ಕೊಂಡ ಫೋರ್ಟ್ ನಲ್ಲಿ. ಅದಕ್ಕೆ ಏನ್ ಮಾಡ್ತಾವ, ಅವ್ರು ಸುರಂಗ್ ಮಾಡ್ತಾವ. ಅವರು ಸುರಂಗ್ ಗೊತ್ತಾಯ್, ಗುಪ್ತ ಮಾರ್ಗ. ಇದಕ್ಕೂ ಕರೆಂಟ್ ಅದು ಅಂಡರ್ಗ್ರೌಂಡ್ ಬಿಟ್ಟ. ಇದು ಎಲ್ಲಿ ಗೊತ್ತಾ? ಇಬ್ರಾಹಿಂ ರೋಜಾ ಈಗ ಬಂದ್ ಮಾಡ್ಯಾವೆ. ಅಂದ್ರೆ ಗುಪ್ತ ಮಾರ್ಗಗಳು ಎಲ್ಲ ಲಿಂಕ್ ಇರುತ್ತೆ. ಈಗ ಇದು ಗೊತ್ತಾ ನಿಮ್ಗೆ? ಆಗ್ರಾ ತಾಜ್ ಮಹಲ್ ಎಲ್ಲಿ ಗೊತ್ತಿತ್ತ? ಆಗ್ರಾ ಫೋರ್ಟ್ ಇನ್ ತಾಜ್ ಮಹಲ್. ಗೋಲ್ಕೊಂಡ ಫೋರ್ಟ್ ಇನ್ 8 ಕಿಲೋಮೀಟರ್. ಎಷ್ಟು? ಅದು ಎಲ್ಲಿ ಹೋಗುತ್ತೆ ದಾರಿ? ಚಾರ್ ಮಿನಾರ್. ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡಿದ ಔರಂಗಜೇಬರು. ಅದನ್ನು ಯಾವ ಅಟ್ಯಾಕ್ ಮಾಡಿದ್ರೆ 1687 ಅಟ್ಯಾಕ್ ಮಾಡ್ತಾರೆ. ಅದು ಇವ್ನಿಗೆ ಗೊತ್ತಾ? ಸಂಭಾಜಿ. ಅವ್ನಿಗೂ ಹೊಡಿತಾರೆ 1689 ಹೊಡಿತಾರೆ ಔರಂಗಜೇಬರು. 1689 ಅವನಿಗೂ ಬಿಟ್ಟಿಲ್ಲ. ಅವ್ನು ಆದ್ಮೇಲೆ ಸತ್ತೋಗ್ತಾರೆ. ಅವ್ರ ಸಮಾಧಿ ಇಲ್ಲ, ಕುಲ್ತಾಬಾದ್ ಇದೆ. ಕುಲ್ತಾಬಾದ್ ಗೊತ್ತಲ್ಲ? 1707 ಔರಂಗಜೇಬರು ಸತ್ತೋಗ್ಬಿಡ್ತಾರೆ. ಆ ಚಂದ್ರ ಬಗ್ಗೆ ಹೇಳ್ಕೊಂಡು, ಅದಕ್ಕೂ ಚಂದ್ರ ನೋಡಿ. ಚಂದ್ರ ನೋಡಿ, ಫುಲ್ ಚಂದ್ರ ಇದೆ. ಅವ್ರು ಎಲ್ಲಿ ತಂದು ವರ್ಷ ಗೊತ್ತಾ? ಎಲ್ಲಿ ತಂದಿದ್ದಾರೆ? ಟರ್ಕಿ. ಆ ಟರ್ಕಿ ಹಿಂಗೆ ಚಂದ್ರ ಇರ್ತಾವ. ತೋರ್ಸೇನ್ರಿ? ತೋರ್ಸ್ಲಾ? ಮೂನ್ರಿ ಚಂದ್ರ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಬನ್ನಿ. ಚಂದ್ರ ಶೇಪ್ ಅಲ್ಲಿ ಓ ಇದು ಅದ್ರ ಮೇಲೆ ಜಾಮಾ ಮಸೀದಿ ಮೇಲೆ ಇರೋದು ಇದು ಫುಲ್ ಇದೆ, ಅರ್ಧ ಇಲ್ಲ. ಅದೇ ಹಾಫ್ ಮೂನ್. ಫುಲ್ ಇದು ಫುಲ್ ಮೂನ್. ಹೌದು. ಮತ್ತೆ ಇದು ಶಿಯಾ ಅಲ್ಲ ಅಂದ್ರೆ ಫುಲ್ ಹೆಂಗಿರುತ್ತೆ ಅಂದ್ರೆ ನಮ್ದು ಹಿಂಗಿರುತ್ತೆ, ಅವ್ರ ತಾಜ್ ಮಹಲ್ ಹಿಂಗಿದೆ ಮೇಡಮ್. ತೋರ್ಸ ತಾಜ್ ಮಹಲ್ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಇದು ಹೊಸ ವರ್ಷ ಗೊತ್ತಾಗುತ್ತೆ. ಇದೇನು ತಾಜ್ ಮಹಲ್ ಅರ್ಧ ಇದೆಲ್ಲ ಮೇಲ್ ನೋಡಿ. ಓ ಅಚ್ಚಾ ನೋಡಿ, ಇಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ ಪುಟ್ಟ. ಗೊತ್ತಾಯ್ತಲ್ಲ? ನಮ್ದು ಅರ್ಧ ಅವ್ರದ್ದು ಫುಲ್ ಇಷ್ಟೇ. ಹೌದಲ್ಲ? ಬನ್ನಿ ಸ್ಟೆಪ್ ಹೇಳ್ಕೊಡ್ತೇನೆ. ಬನ್ನಿ, ಪಾಯಿಂಟ್ ಇದೆ. ಇಲ್ಲಿ ಬನ್ನಿ, ನೀವು ಇಲ್ಲಿ ಬನ್ನಿ. ಈ ಸ್ಟೆಪ್ ಟೆಕ್ನಿಕ್ ಇದೆ. ಎಲ್ಲ ಸ್ಟೆಪ್ಸ್ ಗಳಿಗೆ ಗಮನ ಕೊಡಿ. ಇಲ್ಲಿ ಡೌನ್, ಇಲ್ಲಿ ಹೈಟ್. ಒಂದ್ ಹಿಂಗಿದೆ, ಒಂದ್ ಹಿಂಗಿದೆ. ರೈಟ್ ಲೆಫ್ಟ್ ಹಿಂಗ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಬನ್ನಿ, ಪಾಯಿಂಟ್ ಇದೆ. ಸುಸ್ತಾಗೋದಿಲ್ಲ, ಬಂಡಿ ಆಗೋದಿಲ್ಲ. ನಮ್ಮ ಬಂದಾಗ ಬರುತ್ತೆ ಲೆಫ್ಟ್ ಅಂತ. ಇದು ಲೆಫ್ಟ್. ಬನ್ನಿ ಬನ್ನಿ ಬನ್ನಿ. ಅದೇ ಮಾರ್ಚ್ ಫಾಸ್ಟ್. ಹೌದಲ್ಲ? ಟಾರ್ಚ್ ಆನ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಆಗಿ ಕಾಣೋದಿಲ್ಲ ಸ್ವಲ್ಪ. ಹೌದು. ಮತ್ತೆ ಇದು 600-700 ವರ್ಷ ಇತ್ತು. ಕ್ಲಿಯರ್ ವ್ಯೂ. ಅಲ್ಲ, ಇದನ್ನ ಕಟ್ಟಾಕ 300 ವರ್ಷ ಬೇಕಾಯ್ತು. 30 ವರ್ಷ. 30 ವರ್ಷ. 30 ವರ್ಷ. ಅದು 100 years ಬ್ಯಾಕ್ ಕಟ್ಟಿ. ಅದು ಪಬ್ಲಿಕ್ ಸಲ ಕಟ್ಟಿದ್ದು. ಅದೇ ನಮ್ಮ ಈಗ ಮಾಡ್ತಾರೆ ಇಷ್ಟ. ಅದೇ ಮತ್ತೆ ಮಸೀದಿ ಅಂತ ಪಬ್ಲಿಕ್ ಸಲುವಾಗಿ ಮಾಡೋದಲ್ಲ. ಇದಕ್ಕಿಂತ 100 ವರ್ಷ ಹಿಂದೆ ಕಟ್ಟಿದ್ದಂತಂದ್ರ ಅದು ಹೆಂಗಿರಬೇಡ. ಬನ್ನಿ, ಪಾಯಿಂಟ್ ಇದೆ. ಇದು ಯಾವ ಶೈಲಿ ಕಟ್ಟಿ ಹೇಳ್ತೀನಿ. ಇಂಡೋ ಇಸ್ಲಾಮಿಕ್ ಶೈಲಿ. ಎರಡು ಮಿಕ್ಸ್, ಹಿಂದೂ ಮುಸ್ಲಿಂ. ನಮ್ಮಲ್ಲಿ ಕುಂಬಟ ಅರ್ಥ ಸಮಾಧಿ. ಬನ್ನಿ ಇಲ್ಲಿ, ಇಲ್ಲಿ ಬನ್ನಿ. ಸೌತ್ ಟೆಂಪಲ್ ಇದೆ ನೋಡಿ. ನೀವು ಇದು ಹೋಗಿರ? ಹಂಪಿ ಹೋಗಿರಲ್ಲ? ಬೇಲೂರು ಹೆಂಗಿದೆ? ನಿಮ್ಮ ಸೌತ್ ಟೆಂಪಲ್ ತರ ಇದೆ. ಆನೆ ಸೊಂಟೆ ಟೈಪ್ ಇದೆ. ಇದು ಆನೆ ಸೊಂಟೆ ಸಪೋರ್ಟ್ ಆಗಿದೆ. ಅಲ್ಲಿ ಮೇಲೆ ಹಂಚಿದ್ರು ಹಂಚ ಅಲ್ಲಿ ಸಂಬಂಧ ಕೊಟ್ಟಿದ್ದಾರೆ. ಹಿಂಗ್ ಕಟಿಂಗ್ ಮಾಡ್ರೆ ಮುಂದ್ಗಡೆ ನೋಡಿ, ಸೋಪ್ ಮುಂದ್ಗಡೆ ಹಿಂಗ್ ಕಟಿಂಗ್ ಮಾಡ್ರೆ ನೋಡಿ. ಅದು ಕಟ್ಟಿಗೆ ಅನ್ಸುತ್ತಲ್ಲ ಮುಂದ್ಗಡೆ ನೋಡಿ. ಹೌದು, ಅವು ಎಲ್ಲ ಕಲ್ರಿ. ಹೌದು, ಕಲ್ಲೊಳಗೆ ಮಾಡೋದು. ಎದಕ್ ಮಾಡಿ ಹೇಳ್ತೀನಿ ನಾನು ನಿಮ್ಗೆ. ಮೇಲ್ಗಡೆ ಇದು ನೋಡಿ, ಮೇಲ್ಗಡೆ ನೋಡಿ. ಇದು ಆಗ್ತಲ್ಲ ಜೀರೋ ಬಲ್ಪ್ ಹೋಲ್ಡರ್ ತರ ಲಾಕ್ ಮಾಡ್ತಾರೆ. ಮೇಲ್ಗಡೆ ಬಿಚ್ಚಿದ್ರೆ ನಾನು ತೋರಿಸ್ತೇನೆ ರೀ. ಮೇಲ್ಗಡೆ ಮೇಲ್ಗಡೆ ನಿಮ್ಮ ಹತ್ರ ಇದ್ದದ್ದು ಕೊಡಿ. ಖರ್ಚಿಪ್ ಇದೆ ಕೊಡಿ. ಇಲ್ಲಿ ಮೇಲೆ ಇಲ್ಲಿಲ್ಲ. ಇದು ಯಾಕೆ ಇದ್ರಲ್ಲಿ ಗುಡುಗು ಸುಣ್ಣ ಬರುತ್ತೆ. ಮಳೆ ಬರೋಕ್ಕಿಂತ ಮುಂಚೆ ಜಾಡ್ಸಿನ ಗಡ್ ಬರುತ್ತೆ. ಹೌದಾ? ಡೋಮ್ ಒಳಗ್ರಿ. ಬನ್ನಿ ಇಲ್ಲಿ. ಅಲ್ಲಿ ಸೇಮ್ ಆನೆ ಸೊಂಡೆ ಟೈಪ್ ಇದೆ. 4 ಸೈಡ್ 3 ಬಿದ್ದವ್ರಿ. ಯಾಕೆ ಬಿದ್ದವ್ರು ಹೇಳ್ತೀನಿ ಮೇಲ್ಗಡೆ. ಮತ್ತೆ ಮಾಡಿ ಲೆಫ್ಟ್ ರೈಟ್. ಮತ್ತೆ ಮಾಡಿ ಲೆಫ್ಟ್ ರೈಟ್. ಯಪ್ಪಾ,
ಲೆಫ್ಟ್ ರೈಟ್ ಸ್ಟೆಪ್ಸ್ ಹಂಗೆ ನಿರ್ಮಾಣ ಮಾಡಿದ್ದಾರೆ. ಲೆಫ್ಟ್ ರೈಟ್. ಕೂತ್ಕೊಳ್ಳೋ ಜಾಗನ ಇದು? ರೆಸ್ಟಿಂಗ್ ಏರಿಯಾ. ಬನ್ನಿ ಪಾಯಿಂಟ್ ಇದೆ. ಕಾಣಿಸುತ್ತೆ. ಬನ್ನಿ ಪುಟ ತೋರ್ಸ್ ಫೋಲ್ಡರ್ ಬಲ್ ಫೋಲ್ಡರ್ ಅವರೇ ಬಿಚ್ಚಿದ್ರು ಆಚೆ. ಈ ತರ ಲಾಕ್ ಮಾಡ್ತಾರೆ. ಈ ಕಡೆ ಬನ್ನಿ. ಸೂಪರ್. ಇದು ಮಳೆ ನೀರ್ ಸಮುದ್ರಿ. ಅವ್ ನೀರ್ ಬಿಡಕ್ ಪೈಪ್ ಇತ್ತೇನ್ರಿ? ಹಂಚಿತ್ತ ಏನೂ ಇಲ್ಲ. ಅದ್ ನೀರ್ ಹೋಗ್ಬಿಟ್ಟು ಟೆಕ್ನಿಕ್ ಹೆಂಗ್ ಮಾಡ್ರ ಬಿಡು. ನೀವು ಬನ್ನಿ ನೀರ್ ಕಡೆ ಬನ್ನಿ. ಅಲ್ಲಿ ಕಟಿಂಗ್ ಮಾಡ್ರ ನೋಡಿ. ಕಟಿಂಗ್ ಅವೇಕ್ ಮಾಡ್ರ ಮಳೆ ಎಷ್ಟು ಸ್ಪೀಡ್ ಬಲ್ಲಿ ನಮ್ ಕಡೆ ನೋಡಿ ನೀರ್ ಹಿಂಗ್ ಬಿಡಲ್ಲ. ಡ್ರಾಪ್ ಡ್ರಾಪ್ ಬೀಳುತ್ತೆ. ನೀವ್ ಹಂಪಿ ಹೋಗಿರೇನ್ರಿ? ಹಂಪಿ ಹೋದ್ರ ಅದ್ ನೋಡ್ರಿ ವಿಜಯ ವಿಠಲ್ ಟೆಂಪಲ್. ವಿಜಯ ವಿಠಲ್ ಟೆಂಪಲ್ ಹೇಗಿದೆ ಅಂದ್ರೆ ಹಿಂಗ್ ಸ್ಮಾಲ್ ಹೋಲ್ ಇದೆ. ಅದು ಡ್ರಾಪ್ ಡ್ರಾಪ್ ಅಲ್ಲಿ ಒಳಗಡೆ ನೀರ್ ಬರುತ್ತೆ. ಹಿಂಗ ಬಿಡಲ್ಲ ಡ್ರಾಪ್ ಡ್ರಾಪ್. ಯಾವ್ದು ವಿಜಯ ವಿಠಲ್ ಟೆಂಪಲ್ ಇದು ಹಿಂಗ ಬಿಡಲ್ಲ ಡ್ರಾಪ್ ಡ್ರಾಪ್ ಬರುತ್ತೆ. ಅದೇ ಕಟಿಂಗ್ ಮಾಡಿದ್ರೆ ಅದ್ ಎಲ್ಲಿ ಚೆನ್ನಾಗಿ ಮಾಡ್ತೀವಿ. ನೀವು ಕೆಳಗೆ ಚಪ್ಪಲಿ ಬಿಟ್ರ ಅಲ್ಲಿ ಬಾಳ ಚೆನ್ನಾಗಿ ಬರುತ್ತೆ. ಇಂತ ನಾಳೆಗಿಂತ 3 ಬಿದ್ದಾವ ನೋಡಿ. ಇಲ್ಲಿ ಸೀಮಿತ್ತು ಅದ್ರ ಮರ ಬಿಡ್ತಾರ. ಮರ ಅದು ಸಮ ಹಾಳ್ತಾರೆ. ಅದ್ ಗಿಡ ಕಟ್ ಮಾಡ್ತಾರೆ. ಮತ್ತೆ ಏಸ ಜನ ಅಲ್ಲಿ ಬಿದ್ದ ರೀಸೆಂಟ್ ಆಗಿ. ಇನ್ನ ಪೂರ ಬಿದ್ದಿಲ್ಲ. ಅದಕ್ಕೆ ಅನಿಸೊಂಡಿ ಬಾಳ ಸಪೋರ್ಟ್ ಬಿಟ್ರೆ ಎಷ್ಟು ಹೋಗುತ್ತಾ? ಅನಿಸೊಂಡಿ ಒಳ್ಳೆ ನೀ ಗಿಡ ಎಷ್ಟಿದೆ? 50 ಇದೆ. 50 ಈ ಒಂದ್ ಸೈಡ್? ಹೌದು. ಮತ್ತೆ 4 ಟಾಕ್ಷಿ 200 ಕಳ್ಸ ಮುಂದ್ಗಡೆ ಬಿದ್ದಿದೆ ಅಷ್ಟೇ. ಮೇಲೆ ಉಳಿದು ಕೋಟೆ ತೋರಿಸ್ತೇನೆ. ಇದು ಗುಡುಗುಸೊಂಡ್ ಬನ್ನಿ. ಈಗ 6 ಫ್ಲೋರ್ ಇದು. ಲಾಸ್ಟ್ ನೆಕ್ಸ್ಟ್ ಗ್ರೌಂಡ್ ಎಷ್ಟು ದೊಡ್ಡದಿದೆ ನೋಡಿಪ್ಪ. ಬನ್ನಿ ಪುಟ ಮೇಲೆ ಬನ್ನಿ. ಇಲ್ಲೇನಿಲ್ವಾ? ಏನು ಈ ಕಡೆ ಬನ್ನಿ. ಮೇಲೆ ಗುಡುಗು ಸೌಂಡ್. ನೆಕ್ಸ್ಟ್ ಜಾಗನೇ ಇಲ್ಲ ಹೋಗಕ್ಕೆ. ಒಬ್ರು ಮೇಲಿನ ಗೇಟ್ ಕ್ಲೋಸ್. ವಾವ್, ಅವಾಗಲೇ ಛತ್ರಿ ತರ ನೋಡಿದಲ್ಲ ಗೈಸ್. ಇಲ್ಲ ಬನ್ನಿ ಇಲ್ಲಿ. ಹಾ, ಮತ್ತೆ ಬಿಜಾಪುರ ಸಿಟಿ ಹೆಂಗಿದೆ? ಫ್ಲಾಟ್ ಸಿಟಿ, ಡೌನ್ ಸಿಟಿ. ಅಂದ್ರೆ ಬಿಜಾಪುರ ತಗೋತ ವಿದ್ದ ಕಾಣಿಸ್ತಿತ್ತು ರಾಜರಿಗೆ. ಈಗ ನಿಮ್ ಬದಾಮಿಗೆ ಗೊತ್ತಲ್ಲ, ದೊಡ್ಡ ಕಲ್ಗಳದು. ನಮ್ದು ಹಂಗಿಲ್ಲ, ಸಿಟಿ ಫ್ಲಾಟ್ ಸಿಟಿ. ಫಸ್ಟ್ ರಾಜರು ಕೋಟೆ ಕಟ್ತಾರೆ. ತಮ್ದು ಕಟ್ತಾರೆ, ಪರ್ಸನ್ ಕೊಡ್ತಾರೆ. ಸಿಟಿ ಕೋಟೆ ಇದು 10 ಕಿಲೋಮೀಟರ್. ಹಿಂಗ ರೈಲ್ವೆ ಟ್ರ್ಯಾಕ್ ಐತಲ್ರಿ, ರೈಲ್ವೆ ಟ್ರ್ಯಾಕ್ ಇದು ಒಂದ್ ಸುತ್ತಿನ ಕೋಟೆ. ಹಿಂಗ್ ರೌಂಡ್ ಇತ್ರಿ ಬಿಜಾಪುರ. ಔರಂಗಜೇಬ್ ಡ್ಯಾಮೇಜ್ ಮಾಡಿದ್ರಿ. ಹನ್ನೊಂದಲ್ಲ ಶಿಯಾ ಸುನ್ನಿ ಕಾಣ್ತಲ್ಲಿ ಸ್ವಲ್ಪ ಇಲ್ಲಿ ಸ್ಟಾಪ್ ಆಗಿದೆ. ನಡುವ ಕಂಟಿನ್ಯೂ ಇತ್ತು ಮೊದಲ. ಅದು ಮಸೀದಿ ಹಿಂಗ್ ರೌಂಡ್ ಇತ್ತು. ಬಂದು ತೋರಿಸ್ತೀನಿ, ಇಲ್ಲಿ ಬನ್ನಿ. ಅದೇ ಹೇಳಿದ್ದು, ಇಲ್ಲಿ ಬರೀ ಹೇಳ್ತೀನಿ. ಹಿಂಗ್ ರೌಂಡ್ ಇತ್ರಿ ಬಿಜಾಪುರ್ಕ. ಅಲ್ಲಿ ಕಾಣ ವಾಟರ್ ಟ್ಯಾಂಕ್ ಕೆಳಗೆ ವಾಲ್ ಐತಲ್ರಿ, ವಾಲ್ ಬ್ಲಾಕ್ ವಾಲ್. ಇದು ಅಲ್ಲಿ ತನ ಐತ್ರಿ ಮೇಡಮ್. ನಾವು ಇದೇ ಕಂಟಿನ್ಯೂ ಅಲ್ಲೊಂದ್ ಸಣ್ಣ ಕಂಪೌಂಡ್ ವಾಲ್ ಇದೇ ಅಲ್ಲಿ ತನ ಐತ್ರಿ. ಹೌದಾ? ಡೋಮ್ ಸಿಟಿ ತೋರಿಸ್ತೀನಿ ನಿಮ್ಗೆ. ಇದು ಬಿಜಾಪುರ ರೈಲ್ವೆ ಸ್ಟೇಷನ್ ರೀ. ಆಗಿದೆಯಲ್ಲ, ಮಸ್ತಾಗಿ ಮಾಡಿದ್ರು. ಬನ್ನಿ ಪುಟ ಇಲ್ಲಿ ಬಿಜಾಪುರ ಕಾಣುತ್ತೆ. ಡೂಮ್ ತೋರಿಸ್ತೀನಿ ಬನ್ನಿ. ರೈಲ್ವೆ ಸ್ಟೇಷನ್ ತೋರಿಸಿದೆ. ಬನ್ನಿ ಡೂಮ್ ತೋರಿಸ್ತೀನಿ. ಅದೊಂದು ಸಮಾಧಿ ರೀ. ಯಾವ್ದು ಸಮಾಧಿ ಎಲ್ಲರಿಗೆ ಮಾಡ್ತಾರೆ. ಅದನ್ನು ಸಮಾಧಿ ಅಲ್ಲ, ಅದು ಒಬ್ಬ ರಾಜಿಂದ. ಇದನ್ನು ಸಮಾಧಿ. ಈ ಕಡೆ ಬರೀ ಇದು ಕಿಂಗ್ ಆದಿಲ್ ಶಾ ಸಮಾಧಿ ಎಲ್ಲ ಸಮಾಧಿನೇ. ಇದು ಮೊಹಮ್ಮದ್ ಆದಿಲ್ ಶಾ. ನಾನು ತೋಟದಿರ್ಬೇಕಂತ. ಇದು ರೋಡ್ ರೈಲ್ವೆ ಸ್ಟೇಷನ್. ಬ್ಲಾಕ್ ಡೋಮ್ ಕಮನ್ ಸ್ಟೇಟ್ ನೋಡಿ. ಕಮನ್ ಬ್ಲಾಕ್ ಡೋಮ್ ಸಮಾಧಿಗಳು ರೀ. ಗುಮ್ಮಟ್ ನಗರಿ ಅಂತಾರಲ್ಲ, ಈ ವೈಟ್ ಡೂಮ್ ಕಾಣ್ತೇನೆ, ವೈಟ್ ಡೂಮ್ ಅದನ್ನು ಸಮಾಧಿ ರೀ. ಅಲ್ಲಿ ಬ್ಲಾಕ್ ಅವು ಸಮಾಧಿ. ಈ ಕಡೆ ಬನ್ನಿ. 97 ಅಂದ್ರೆ ಜಾಸ್ತಿ ಬಾಳ ಅದಾವ, ದರ್ಗಾ ಬಾಳ ಅದಾವ. ಇಲ್ಲಿ ಬರೀ ಜೋಡ್ ಗುಮ್ಮಟ್ ದರ್ಗಾ ಉಂಟು ಹೇಳಿದಲ್ಲ. ಟವರ್ ಹಿಂದೆ, ಟವರ್ ಹಿಂದ್ಗಡೆ ರೀ. ಸರ್ ಟವರ್ ಹಿಂದೆ ಐತಿ ನೋಡ್ರಿ ಇಲ್ಲಿ ಅಡ್ಡ. ಅದು ಗುರು ಶಿಷ್ಯ ಸಮಾಧಿ ಅಂತಾರೆ ಮೇಡಮ್. ಗುರು ಅಂದ್ರ ನಿಮ್ಗೆ ಗೊತ್ತಲ್ಲ, ಲೇಡೀಸ್ ಒಳಗೆ ಬರಂಗಿದ್ರಿ. ಇಲ್ಲಿಲ್ರಿ, ಆ ಕಡೆ ಆ ಟವರ್ ಹಿಂದ್ರಿ. ಟವರ್ ಹಿಂದೆ ಎರಡು ಕನಸ ನೋಡ್ರಿ ಇಲ್ಲಿ. ಟವರ್ ಹಿಂದ ಅಲ್ಲಿ ಟವರ್ ಕನಸ ಇಲ್ಲ ಇಲ್ಲಿ. ಅಷ್ಟು ದೂರದಿಂದ ಕಾಣಿಸಲ್ಲ ಫ್ರೆಂಡ್. ಇದಲ್ರಿ ಇಲ್ಲಿ ಈ ಕಡೆ ಈ ಟವರ್ ಸಿಲ್ವರ್ ಟವರ್ ಇದೆ. ಸಿಲ್ವರ್ ಹಿಂದ್ಗಡೆ ನೋಡಿ. ಕಾಣಿಸ್ತಾಳ್ರಿ ಎರಡು ಬ್ಲಾಕ್ ಅದ. ಕಾಣಿಸ್ಲಿಲ್ಲ. ಇಂಡಿಯನ್ ಫ್ಲಾಗ್ ಇದೆ ನೋಡ್ರಿ ಪಾಪ ಅಲ್ಲಿ. ಹೋಲ್ ಬಿಡಿ.
ಇದ್ಯಾಂಗ್ ಬರುತ್ತೆ ಕಮಲ್ ಹೂವು ಬರ್ತಲ್ಲ ಇಂಟ್ರೆಸ್ಟ್ ಬರುತ್ತೆ ನನಗೆ. ಹಾ ಹಾ ನಾವ್ ಇದು ಆಡ್ತೀವಿ ಗೊತ್ತಿ ನೀವು ಯಾವತ್ತು ಇದು ಆಡ್ರಿ ಕಾರ್ಸ್ ಆಡ್ರಿ ಇಸ್ಪೆಟ್ ಅದ್ರಲ್ಲಿ ಬಿಟ್ಟು ಬರ್ತೈತಿ ಈ ಚಿತ್ರ ಹೂ ಹಾ ಹೌದು ಹಾ ಹಾ ಅದು ಬ್ಲಾಕ್ ಫ್ಲವರ್ ಬರ್ತದ ಅದ್ರಲ್ಲಿ ಬರ್ತಿದ್ದು. ಮತ್ತೆ ವಿಂಡೋ ಪೈನ್ ಒಳಗೆ ತೋರಿಸ್ತೀನಿ ಇದು ಹೆಂಗ್ ಬರ್ತದೆ ಅಂದ್ರೆ ಹುಡುಗಿಸ್ಕೊಂಡು ಬನ್ನಿ ಪುಟ್ಟ ಜನ ಯಾರು ಈಗ ಜನ ಕೂಗ್ತಾರೆ. ವಾವ್ ಈ ಕಡೆ ಬನ್ನಿ. ಓ ಮೈ ಗಾಶ್ ಅಯ್ಯೋ ಬನ್ನಿ ಮುಂದ್ಗಡೆ ಬನ್ನಿ ಬರ್ರಿ ಮೇಡಮ್ ಇಲ್ಲಿ ನಿಮ್ಮ ಹೆಸರು ಅಂದ್ರಿ ಈಶ್ವರ್ ಬನ್ನಿ ಪಾಯಿಂಟ್ ಇದೆ ನೋಡಿ ಎಷ್ಟಿದೆ 70 ಅಡಿ ಇಲ್ಲಿಂದ ರಾಜರ ಮೇಲೆ ಸಸ್ಪೆನ್ಸ್ ಮೀಟಿಂಗ್ ನೋಡಿ 8 ಬಾಗಲ ಈ ಬಾಗಲ ಮಾತ್ರ ಆ ಬಾಗಲಿಗೆ ಸೌಂಡ್ ಬರ್ತದೆ ಬರೀ ಅಪ್ಪುಜಿರ್ ಬರ್ತೇವೆ ಮೇಡಮ್ ಎಲ್ಲಾ ಬಾಗಲಿಗೆ ಬರೋದಿಲ್ಲ. ಇದಕ್ ಚೇರ್ನರ್ ಮಾತ್ರ ಆ ಚೇರ್ನರ್ ಬರ್ತದೆ. ಇದೇನ್ ಗೊತ್ತೇನ್ರಿ ಇದು ಸೋಫಾ ಸೆಟ್ ಸೋಫಾ ಇದ್ರ ಸೋಫಾ ಈ ನೋಡಿ ಇದು ಹೆಂಗ್ ಬರ್ತದೆ ಇನ್ನು ಈ ಕಡೆ ಬನ್ನಿ ಒಂದ್ ನಿಮಿಷ ಡಗ್ ಡಗದ್ ಬರ್ತೇನೆ ಓ ಮೈ ಗಾಶ್ ನೋಡಿ एक मिनट ನೋಡಿ ಲಿಸನ್ ಲಿಸನ್ ಈಗೆಲ್ಲ ಹೋಗಿ ಮಾತಾಡಲ್ಲ ಇಲ್ಲಿ ಸೌಂಡ್ ಬರ್ತೇವೆ ಈ ಕಡೆ ಬರುತ್ತೆ ಕಡಿಮೆ ಬರುತ್ತೆ ಕ್ಲಾಸಿಕ್ ಯಾಕ ಅಂದ್ರೆ ಅಪೋಸಿಟ್ ಬರ್ರಿ ಪುಟ್ಟ ಬರ್ತೆ ಸಣ್ಣಗೆ ಬರ್ತೆ ಇರಿ ಎರಡು ಕಡೆ ಮತ್ತೆ ಇಲ್ಲಿ ಇರಿ ನಾವು ಇಲ್ಲಿ ಅಲ್ಲಿ ಇರಿ ಅವ್ರ ಅಲ್ಲಿಂದ ಆಪೋಸಿಟ್ ಇಲ್ಲ ಬರ್ತಾ ಇಲ್ಲ ಈಗ ಸೌಂಡ್ ಬರ್ತಿದೆ ಮೇಡಮ್ ಓ ನೋಡಿ ಪುಟ್ಟ ಇಲ್ಲಿ ನೋಡಿ 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 ಕೈ ತಿಕ್ತ ನೋಡಿ ಪುಟ್ಟ ಬಂತ ನೋಡಿ ಚಿಟ್ಕಿ ಬರ್ತಾ ಇದೆಯಾ ವಾ ಏನ್ ಸೈಕ್ ಆಗಿದೆ ಅಲ್ಲಪ್ಪ ಎಲ್ಲಿ ಮಾಡ್ಯಾರವೇನು ಅದ ಅಲ್ಲ ಸರ್ ಇವತ್ತಿನ ಕಾಲಕ್ಕೆ ಈ ಒಂದು ಆಡಿಯೋ ಸಿಸ್ಟಮ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ನೋಡ್ರಿ ಅವಾಗ ಯಾವ ಟೆಕ್ನಾಲಜಿ ಏನು ಇಲ್ಲಿ ಬನ್ನಿ ಪಾಯಿಂಟ್ ಇದೆ ಬನ್ನಿ ಇನ್ನು ಹೇಳ್ಬೇಕು ಇನ್ನು ಹೊಸ ಸ್ಕೂಲ್ ತಗೋತಿ ಬನ್ನಿ ಎಪ್ಪಿ ಬನ್ನಿ ನೋಡಿ ಬನ್ನಿ ಮುಂದೆ ಹೋಗ್ಬೇಡಿ ಈಗ ಬನ್ನಿ ಒಳಗೆ ಲೈವ್ ಐತಿಲ್ರಿ ಈಗ ರಾಜರ್ಗೆ ಹೊರಗಡೆ ಯುದ್ಧ ಆಗುತ್ತೆ ಯುದ್ಧ ಲೈವ್ ಅಂದ್ರೆ ಹೊರಗೆ ಕಾಣಿಸ್ಬೇಕು ಯಾರು ಬರ್ತಾರೆ ಇಲ್ಲಿ ಕೂತು ನೋಡ್ತಿದ್ರು ಇಲ್ಲಿ ಬನ್ನಿ ಅದ್ ಹೇಳಿದ್ರೆ ವಿಂಡೋ ಓಪನ್ ಅಂತ ಹೇಳಿದಲ್ಲ ತೋರಿಸ್ತೀನಿ ಅದಕ್ಕೆ ಓಪನ್ ಆಯ್ತು ಒಂದು ವಿಂಡೋ ಓಪನ್ ಇಲ್ಲಿ ಬರ್ರಿ ಎಲ್ಲ ಇಂಡೋ ಇಲ್ಲಿ ಕೂತು ನೋಡ್ತಿದ್ರು ನೋಡಿ ಕಾಣುತ್ತೆ ಮೇನ್ ಗೇಟ್ ಏನ್ ಗೊತ್ತೇನ್ರಿ ಅದು CCTV ಕ್ಯಾಮ್ರಾ ಹೋಗಿ ಕ್ಯಾಮ್ರಾ ಇತ್ತು ಅದಕ್ಕೆ ಹೇಳಿದ್ರೆ ನನಗೆ ಇದು ಇಂಡೋ ಓಪನ್ ಇತ್ತಲ್ಲ ಇದ್ರ ಸಂಬಂಧ ಹೇಳಿದ್ದೆ ಓಪನ್ ಇದೆ ನೋಡಿ ಪುಟ್ಟ ಇಲ್ಲಿ ಒಬ್ಬ ಮನುಷ್ಯ ಕೂತ್ ನೋಡಿದ್ರು ಕೂತ್ಕೊಳ್ಳಿ CCTV ಕ್ಯಾಮ್ರಾ ಎಲ್ಲ ಕಾಣುತ್ತೆ ಹೌದಲ್ರಿ ಅಂದ್ರೆ ಬಿಜಾಪುರ ಯುದ್ಧ ಆದ್ರೆ ಇಲ್ಲಿ ಕಾಣಿಸ್ತಿತ್ತು ನಾವು ಹಿಂದಿ ಕೂತು ನೋಡಿತ್ತು ಅಬ್ಸರ್ವ್ ಮಾಡ್ತಿದ್ರು ಏನ್ ಕಾಣ್ತಿದ್ರು ಪಾರ್ಕಿಂಗ್ ಬಸ್ ಎಲ್ಲ ಕಾಣ್ತೆ ಅವ್ರ ಕೈಲಿ ಹಿಂಗೆ ಏನಿದ್ದು ಕುದುರೆ ಗಾಡಿ ಅಷ್ಟೇ ಅವಾಗೆಲ್ಲ ಟ್ರಾಫಿಕ್ ಇತ್ತು ಎಲ್ಲಿತ್ತು ಹಿಂಗೆಲ್ಲ ಕೂತ್ ನೋಡಿದ್ರು ಎಲ್ಲ ಕ್ಯಾಮ್ರಾ ಇರು ಇದು ಯಾವ ಕ್ಯಾಮ್ರಾ ಯಾವ ಡೈರೆಕ್ಷನ್ ಸೌತ್ ಅದು ನಾರ್ತ್ ಕ್ಯಾಮ್ರಾ ಪೂರ್ವ ಪಶ್ಚಿಮ ಎಲ್ಲ ಕ್ಯಾಮ್ರಾ ನೋಡಿ 8 ಬಗಲ 8 ದಿಶಾ ನೋಡ್ತಿದ್ರು ಏನ್ ಪಪ್ಪ ಇದು ಲಾಸ್ಟಿಗೆ ಯಾರು ಯುದ್ಧ ಮಾಡಿದ್ರ ಜೊತೆ ಔರಂಗಜೇಬ್ ಜೊತೆ ಗೈಸ್ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಔರಂಗಜೇಬ್ ಯುದ್ಧ ಮಾಡ್ತಾರೆ ಸತ್ತವ್ರಿಗೆ ಸಾಯಿಸಂಗಿಲ್ಲ
ಜೀವಂತ ಇದ್ರಿಗೆ ಅಟ್ಯಾಕ್ ಮಾಡ್ತಾರೆ. ಬರೀ ಕೋಟೆ ಅಷ್ಟು ಡ್ಯಾಮೇಜ್ ಮಾಡ್ತಾರೆ. ಕೋಟೆ ಇದು ಮತ್ತೆ ಹೇಳ್ದಲ್ಲ ಯಾವ್ದು ಗೋಲ್ಕೊಂಡ ಫೋರ್ಟ್ ಎರಡು ಅಟ್ಯಾಕ್ ಮಾಡಿ ಅವ್ರಂಗ್ ಹೈದರಾಬಾದ್. ಕೊಡಿ ಫೋಟೋ ತೆಗಿತೀನಿ ಹೆಂಗ್ ಬರ್ತದೆ ಫೋಟೋ ಹೆಂಗ್ ಬರ್ತದೆ ಕೊಡಿ ನೋಡಿ ಕೊಡಿ ಹಾಳು ಮಾಡೋದಲ್ಲ. ಆಕ್ಚುಲಿ ಇನ್ನು ಬೆಳಿಗ್ಗೆ 7 ಗಂಟೆಗೆ ಆಟೋದವ್ ಲೇಟ್ ಮಾಡಿ ಇದೆಲ್ಲ ಅಂಕಲ್ ಬನ್ನಿ ಇನ್ನೂ ಪಾಯಿಂಟ್ ಇದೆ ಎಕ್ಸಿಟ್ ಇದೆ ಉದರ್ಸಿ ಅಲ್ಲಿ ಹೋಗಿ ಮುಂದ್ಗಡೆ ಇದೆ ಕೊಡಿ ಮೊಬೈಲ್ ಕೊಡಿ ಹೆಂಗ್ ಬರುತ್ತೆ ಗೊತ್ತಾ ಹಂಗ್ ಕಪ್ಕಿಂಗ್ ತರ ಡೂಮ್ ಬರುತ್ತೆ ಇದ್ರಲ್ಲೂ ಪಾಯಿಂಟ್ ಇದೆ ನಾ ಮಾಡ್ತೀನಿ ಕೊಡಿ ಫೋಟೋದಲ್ಲಿ ಮಾಡಿ ಫೋಟೋದಲ್ಲಿ ಹೋಗಿ ಸೇಮ್ ಕಪ್ ಕೇಕ್ ಮೇಡಮ್ ಇದರಲ್ಲಿ ಪಾಯಿಂಟ್ ಆಗಲ್ಲ. ಒಳಗಡೆ ಒಂದು ದಪ್ಪ ಪೈಪ್ ಇರ್ತಿದ್ರಿ ಆ ಪೈಪ್ ಒಳಗಿಂದ ನೀರ್ ಬರ್ತಿತ್ತು ಗ್ರಾವಿಟಿ ಅಂತಲ್ಲ ಇಲ್ಲಿ ಕೈಕಾಲ್ ತಗೊಂಡು ಹೋಗಿ ಎಂಟ್ರಿ ಆಗ್ತಾರೆ ನಮಾಜ್ ಮಾಡ್ತಾರೆ. ಹೌದು ಈಗ ನಮಾಜ್ ಮಾಡಂಗಿಲ್ಲ ಅಲ್ಲಿ ಮಾಡ್ತೀವಿ ಜುಮಾ ಮಸೀದ್ ಅವೆಲ್ಲ ಡೂಮ್ ಸಿಟಿ ನೋಡ್ರಿ ಇದು ಹಾಶಿಮ್ ದರ್ಗಾ ಅಂತಾರೆ ಇದನ್ನು ಸಮಾಧಿನೇ ಅದು ಚೋಡು ಗುಮ್ಮರ್ ದರ್ಗಾ ಇದು ಸ್ಟೇಟ್ ನೋಡಿ ಅದು ಇಬ್ರಾಹಿಂ ರೋಜಾ ಅದು ಕೋಟೆ ಲೈನ್ ಅಲ್ಲೇ ಇದು ನೋಡ್ರಿ ಹಿಂದ್ಗಡೆ ಈ ಕಡೆ ತೋರಿಸಿದಿಲ್ಲ ಮೊದಲು ಜಾಯಿಂಟ್ ಇದ್ರೆ ಮೊದಲು ಕರೆಕ್ಟ್ ಮತ್ತೆ ಅವ್ರು ಏನ್ ಬಿಡ್ತಾರೆ ಇದು ಮೊನ್ನೆ ಟ್ಯಾಕ್ಸ್ ಸೇಫ್ಟಿ ಇರ್ಬೇಕಂದ್ರೆ ಕೆಳಗೆ ಇದು ಬಿಡ್ತಾರೆ ರಾಜರು ಇದು ನೀರು ಇದು ಬಿಡ್ತಾರ ಮೊಸಳೆಗಳು ಕೊಕ್ಕಡಿಯಲ್ ಅವೆಲ್ಲ ಅಲ್ಲಿ ಯಾಕೆ ಬಿಡ್ತೀವಿ ಇವೆಲ್ಲ ಸೇಫ್ಟಿ ಇರ್ಬೇಕು ಅದು ಸಮ ಬಿಡ್ತಾರೆ ಎಲ್ಲಾ ಕೊಟ್ಟಿಗಿರ್ತಾವ ಡೋಮ್ ಸಿಟಿ ಬಿಜಾಪುರ ಕರೆಕ್ಟ್ ಶಾಹಿ ನಗರ್ ಅಂತಾನು ಅಂತಾರಲ್ಲ ಇಲ್ಲ ಡೋಮ್ ಸಿಟಿ ಶಾಹಿ ಸಿಟಿ ಪಿಂಕ್ ಸಿಟಿ ಪಿಂಕ್ ಸಿಟಿ ಜೈಪುರ್ ಇದು ಡೋಮ್ ಸಿಟಿ ಅಂತಾರ ಅಷ್ಟೇ ಗಿಡಿ ಎಷ್ಟವಲ್ಲ ಸರ್ ಗಿಡಿ ನಮ್ಮ ಪರ್ಸನಲ್ ಕೋಟೆ ಕಟ್ಟರಿ 2 ಕಿಲೋಮೀಟರ್ದು ನಮ್ಮ ಅರಮನೆಗೆ ಒಂದು ಎಕ್ಸ್ಟ್ರಾ ಕಟ್ಟ್ರ ಕೋಟೆ ಎಲ್ಲಿ ಅದು ಅದು 3 ಸತಿ ಕೋಟೆ ಅಲ್ಲಿ BCBS ಅಂದಲ್ಲ ಅದು ಒಂದು ಎಕ್ಸ್ಟ್ರಾ ಕಟ್ಟ್ರ ಯಾಕಂದ್ರ ಶತ್ರು ಒಳಗಡೆ ಬರ್ಬಾರ್ದು ಜಾಸ್ತಿ ಒಳಗೆ ಎಲ್ಲ ಲೇಡೀಸ್ ಇರ್ತಾವ್ರು ಫ್ಯಾಮಿಲಿ ಅಲ್ಲಿ ಇರ್ತಾರೆ ಇದು ಸಮಾಧಿ ಅಲ್ಲ ಅದ್ರೊಳಗಡೆ ಎಲ್ಲ ಅದು ಆದಿಲ್ ಅವ್ರದ್ದು ಎಲ್ಲ ನಾವು ಬೆಂಗಳೂರಾಗ ಇರ್ತಾವ್ರಲ್ಲ ಮುಂಚೆ ಮುಂಜಾನೆ ಒಳಗೆ ವರ್ಕ್ ಮಾಡ್ತಿದ್ದೆ ಅಲ್ಲೇ ಮುಂಜಾನೆ ಆಫೀಸ್ ಬಾಜುಕನ ಟಿಪ್ಪು ಪ್ಯಾಲೇಸ್ ಐತಿ ಬೇಸಿಗೆ ಅರಮನೆ ಏನ್ ಮಸ್ತ್ ಐತ್ರಿ ಕಟ್ಟಿಗೆ ಕಟ್ಟ್ಯಾರ ಎಂತ ಸೂಪರ್ ಐತಂತಂದ್ರ ಇಲ್ಲೊಂದು ಇರ್ತದೆ ಕೂಲ್ ಒಳಗ್ ಹೋದ್ರಲ್ಲಿ ನಮ್ದ್ರಲ್ಲಿ ಒಂದು ಕಟ್ಟಡ ಕುಮಟಿಗೆ ಗೊತ್ತಲ್ಲ ಕುಮಟಿಗೆ ಇಲ್ಲಿ 18 ಕಿಲೋಮೀಟರ್ ಅದನ್ನು ಕೂಲ್ ಬಿಲ್ಡಿಂಗ್ ಎಷ್ಟೊಂದು ಕೂಲ್ ಐತ್ರಿ ಅದು ಬೇಸಿಗೆ ಅರಮನೆ ಅಂತಾನ ಅದನ್ನ ಕಟ್ಟಿದಂತ ಟಿಪ್ಪು ಅವಾಗ ಏನ್ ಮಸ್ತ್ ಐತಂತ ಅವಾಗ ಏನೋ ಇಂಜಿನಿಯರ್ ಹೇಳ್ತೀನಿ ಎಲ್ಲಿ ಕಟ್ಟಿಗೆ ಎತ್ತಾರ ಇಲ್ಲಲ್ರಿ ಇದನ್ನ ತಗೋಬಿಡ್ತಾರೆ ಬಟ್ ಮ್ಯೂಸಿಯಂ ಟಿಕೆಟ್ ತೊಗೊಂಡ್ರ ಈ ಮ್ಯೂಸಿಯಂ 9 ಗಂಟೆ ಓಪನ್ ಮ್ಯೂಸಿಯಂ ತಗೊಂಡಿಲ್ಲ ಹಂಗಾರೆ ಬರೀ ತಗೊಂಡಿಲ್ಲ ಮೈಸೂರು ಇದಲ್ಲ ಟಿಪ್ಪು ಶ್ರೀರಂಗಪಟ್ಟಣ ಆದಿಲ್ ಶಾ ವೆಪನ್ಸ್ ಊಟ ಮಾಡಿ ಪ್ಲೇಟ್ ತಲ್ವಾರ್ ಖಡ್ಗ ಎಲ್ಲ ನೋಡಿ ನೀವು ಹಿಡಿತಾರ ಸರ್ ನಮ್ದು ಐತೆ ಸರ್ ಆಯ್ತ್ರಿ ನೀವು ಸುತ್ತಾಗ್ತಾರೆ ಹಾಕಿ ನಿಮ್ ಇಷ್ಟ ಒಂದ್ ರೌಂಡ್ ಸುತ್ತಾಕೊಂಡ್ ಬರ್ತಾರ ಫೋನ್ ಕೊಡ ಸೊ ಮೈ ಡಿಯರ್ ಫ್ರೆಂಡ್ಸ್ ಇಷ್ಟೊತ್ತನ ನಮಗೆ ಯಾರ್ಯಾರು ಎಕ್ಸ್ಪ್ಲನೇಷನ್ ಕೊಟ್ಟರು ನಮಗೆ ಗೈಡ್ ಮಾಡಿದ್ರಲ್ಲ ಅವರು ನಮಗೆ ಗೈಡ್ ಮಾಡಕ್ಕೆ ಬಂದಿದ್ರು. ಓಕೆ, ಅವರು ನಮಗೆ ಗೈಡ್ ಮಾಡಿದ್ರು ಗೋಲ್ ಗುಂಬಜ್ ಅಂದರೆ ಏನು, ಅದರಲ್ಲಿ ಏನೇನಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಮತ್ತು ಅವರು ಎಲ್ಲಿರ್ತಾರೆ ಗೊತ್ತಾ, ನೀವು ಗೋಲ್ ಗುಂಬಜ್ ಬಂದಾಗ ಅವರಿಂದ ನೀವು ಗೈಡ್ ತೊಗೋಬೋದು. ಅವ್ರು ಎಲ್ಲಿರ್ತಾರೆ ಗೊತ್ತಾ, ನೋಡಿ ಎಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಇರ್ತಾರೆ. ಸೆಕ್ಯೂರಿಟಿ ಕೇಳ್ತಾರೆ ನಿಮಗೆ ಗೈಡ್ ಬೇಕಾ ಅಂತ. ಜಸ್ಟ್ 500 ತಗೋತಾರೆ ಅವರು. ನೀವು ನೆಗೋಷಿಯೇಷನ್ ಮಾಡಿದರೆ 300 ಆಗುತ್ತೆ. ಅಬ್ದುಲ್ ಅಂತ ಅವ್ರ ಹೆಸರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ನೋಡಿರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಇವತ್ತಿನ ವಿಡಿಯೋಗೆ ಇಷ್ಟ ಸಾಕು. ಸಿಗೋಣ ನೆಕ್ಸ್ಟ್ ಇನ್ನು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋಗೆ. ಬಾಯ್.